ಪ್ರಿಯರೇ, ನಿಮ್ಮೆಲ್ಲರನ್ನ ಪ್ರೀತಿಯಿಂದ ಈ ಒಂದು ಎಪಿಸೋಡ್ಗೆ ನಾನು ಆಹ್ವಾನಿಸ್ತಾ ಇದ್ದೇನೆ. ಕರ್ತನ್ ನಮ್ಮ ಕೂಡ ಎದ್ದು ನಮಗೆ ಅರ್ಥ ಮಾಡಿಕೊಳ್ಳುವ ಹೃದಯವನ್ನು ಕೊಡಲಿ. ಆತನನ್ನು ನಾವು ಅರ್ಥ ಮಾಡಿಕೊಂಡು ಆತನ ಕೃಪೆಯನ್ನು ಅನುಭವಿಸಲಿಕ್ಕೆ ಸಹಾಯ ಮಾಡಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಕಳೆದ 2 ಎಪಿಸೋಡ್ಗಳಲ್ಲಿ ಬರೀ ಮುನ್ನುಡಿಗಳನ್ನು ಹೇಳ್ತಾ ಬಂದೆ. ಮುನ್ನುಡಿಗಳು ಯಾಕೆಂದ್ರೆ ನಾನು ಇದನ್ನು ಪ್ರತಿದಿನ ಧ್ಯಾನ ಮಾಡುವಾಗ ಅನೇಕ ಹೊಸ ಹೊಸ ವಿಷಯಗಳು ದೇವರು ನನಗೆ ಕೊಡ್ತಾ ಇದ್ದಾನೆ. ಹೀಗಿದೆ, ದೇವರ ವಾಕ್ಯವು ಬರೀ ಆಗಿ ಹೋದ ವಿಷಯ ಅಲ್ಲ, ಬರೀ ಒಂದು ಚರಿತ್ರೆ ಅಲ್ಲ, ಅದು ಇಂದು ದೇವರು ನಮ್ಮ ಕೂಡ ಮಾತಾಡುವಂಥದ್ದು. ಮುಂದೆ ನಮಗೆ ನಮ್ಮ ಒಂದು ತಿಳುವಳಿಕೆಗೆ ಅರ್ಥವಾಗುವಂತೆ ವಿವರಣೆ ಕೊಟ್ಟಿರುವಂಥದ್ದು. ಆದರೆ ಬಂದಿರುವಂಥದ್ದು ಏನು ಅಂದರೆ, ನಾವು ದೀನ ಮನಸ್ಸಿನಿಂದ ಆತನ ಸಹಾಯವನ್ನು ಕೇಳಿ ನಾವು ಅದನ್ನು ಧ್ಯಾನ ಮಾಡಬೇಕಾಗಿದೆ. ಒಂದು ವೇಳೆ ನಾನು ಹೇಳ್ತಾ ಇರುವಂಥದ್ದು ದೇವರು ನನಗೆ ಕೊಟ್ಟಂತ ಕೃಪೆ, ನನಗೆ ಕೊಟ್ಟಂತ ಜ್ಞಾನದಿಂದ ನಾನು ಹೇಳ್ಬೋದು. ಆದರೆ ನೀವು ಪ್ರತಿಯೊಬ್ಬೊಬ್ಬರು ಇದನ್ನು ನಾವು ಧ್ಯಾನಪೂರ್ವಕವಾಗಿ ಕೇಳುವಾಗ ಯೇಸು ಸ್ವಾಮಿ ನಮ್ಮ ಕೂಡ ಮಾತಾಡ್ತಾನೆ. ಯೇಸು ಸ್ವಾಮಿ ನಮ್ಮ ಕೂಡ ಮಾತಾಡುವಂಥದ್ದು ಮಂದಮಾರುತ ಶಬ್ದದಿಂದ ಅಥವಾ ಸ್ಮಾಲ್ ಸ್ಟಿಲ್ ವಾಯ್ಸ್ ಎಂಬುದಾಗಿ ಅಂದು ಎಲಿಯನಿಗೆ ಆ ಹೊರ ಬೆಟ್ಟದಲ್ಲಿ ಮಾತಾಡಿದಂತ ರೀತಿಯಲ್ಲಿ ಈ ದಿವಸ ನಮ್ಮ ಕೂಡ ಮಾತಾಡ್ಲಿಕ್ಕಿದ್ದಾನೆ. ನಮ್ಮ ಹೃದಯಗಳನ್ನು ಕಾದಿರಿಸಿ ನೋಡಬೇಕಾಗಿದೆ. ಪ್ರಿಯರೇ, ಈ ಒಂದು ಸಂದರ್ಭಕ್ಕೆ ವ್ಯಕ್ತಿಯನ್ನು ನೋಡೋದು ಬೇಡ, ದೇವರ ವಾಕ್ಯವನ್ನು ನಾವು ಗಮನಿಸ್ಲಿಕ್ಕೆ ಹೋಗೋಣ. ನಾನು ಹೀಗೆ ಇಂಗ್ಲಿಷ್ನಲ್ಲಿ ಒಂದು ಹೊಡೆದೆ, ರೆಪಿಟೇಷನ್ ಇಸ್ ದ ಮದರ್ ಆಫ್ ಎಜುಕೇಶನ್ ಅಂತ. ಪುನರಾವರ್ತನೆಯು ವಿದ್ಯೆಗಳ ತಾಯಿ ಎಂಬುದಾಗಿ ನಾವು ತಿಳಿತೇವೆ. ನಾನು ಹಿಂದಿನ ಎಪಿಸೋಡ್ಗೆ ಮತ್ತೆ ಮತ್ತೆ ಕೆಲವಾರು ವಿಷಯಗಳನ್ನು ಪುನರಾವರ್ತನೆ ಮಾಡುವಂಥದ್ದು ಅದೊಂದು ವಿದ್ಯೆ. ಅದಕ್ಕಾಗಿ ಬೇಸರ ಪಡಬಾರದು. ಸತ್ಯವೇದವನ್ನು ಸಾವಿರಾರು ವರ್ಷಗಳಿಂದ ಓದ್ತಾ ಇದ್ದಾರೆ, ಆದರೆ ಅದನ್ನು ಅರ್ಥ ಮಾಡಿಕೊಳ್ಳುವ ಭಾವ ಪ್ರತಿ ಸಾರಿ ಓದುವಾಗಲೂ ಬೇರೆ ಬೇರೆ ವಿಧವಾಗಿ ಬರ್ತದೆ. ಹೀಗಾಗಿ ನನ್ನ ವಾಕ್ಯವಲ್ಲ, ನಾನು ಹೇಳುವಂಥದ್ದಲ್ಲ, ನೀವು ಧ್ಯಾನ ಮಾಡಿ ಹೆಚ್ಚಿನ ಆಶೀರ್ವಾದ ಹೊಂದಬೇಕೆಂಬುದಾಗಿ ಅಪೇಕ್ಷಿಸ್ತೇನೆ. ಇರಲಿ ಪ್ರಿಯರೇ, ನಾವು ಆದಿಕಾಂಡ 2ನೇ ಅಧ್ಯಾಯ 10ನೇ ವಚನದಿಂದ ನಾವು ಪ್ರಾರಂಭ ಮಾಡಿದೆವು. ಇದನ್ನು ನಾವು ಇನ್ನೂ ಹಿಂದೆ ನೋಡುವಾಗ ಸತ್ಯವೇದದಲ್ಲಿ ಮಧ್ಯಭಾಗ, ಹೆಚ್ಚು ಕಡಿಮೆ ಮಧ್ಯ ಭಾಗವಾದ 46ನೇ ಕೀರ್ತನೆಯಲ್ಲಿ ನಾವು ನೋಡ್ತೇವೆ. ಅದರಲ್ಲಿ ಒಂದು ನದಿ ಇದೆ, ಅದು ಪರಾತ್ಪರನ ಪರಿಶುದ್ಧ ನಿವಾಸ ಸ್ಥಾನವಾದ ದೇವರ ನಗರವನ್ನು ಸಂತೋಷಪಡಿಸುತ್ತದೆ. ದೇವರು ಇದರಲ್ಲಿದ್ದಾನೆ, ಇದಕ್ಕೆ ಚಲನವೇ ಇಲ್ಲ ಎಂದಾಗಿ. ಉದಯ ಕಾಲದಲ್ಲೇ ಅದನ್ನು ಸಹಾಯಕ್ಕೆ ಬರುವನು ಎಂದಾಗಿ. ಹಾಗಿದ್ರೆ ನಾವು ಸತ್ಯವೇದದಲ್ಲಿ ಬರುವಂತ, ನಮಗಾಗಿ ಕೊಡಲ್ಪಟ್ಟಂತ ಈ ಸತ್ಯವೇದದ 66 ಪುಸ್ತಕಗಳಲ್ಲಿ ನಾವು ನದಿಯಾದಂತ ಯೇಸು ಕ್ರಿಸ್ತನನ್ನ ನಾವು ನೋಡಬೇಕಾಗಿದೆ. ವಿವಿಧ ರೀತಿಯಲ್ಲಿ ಆತನ ನೋಡಬೇಕಾಗಿದೆ. ಹಾಗಿದ್ರೆ ದೇವರು ಆ ನದಿಯನ್ನ ಆ ಏದೇನ್ ತೋಟದಿಂದ, ಸಂತೋಷಕರವಾದಂತ ಸ್ಥಳದಿಂದ ಆ ಒಂದು ಭಾಗವನ್ನ ಏಲೋಕಕ್ಕಿಟ್ಟು ನಶಿಸಿ ಹೋದ, ಕೆಟ್ಟು ಹೋದ ಈ ಲೋಕದಲ್ಲಿ ಆ ಏದೇನ್ ವನವನ್ನ ಸೃಷ್ಟಿ ಮಾಡಿದ್ರಿಂದ ಕಲ್ತೆವು. ಏದೇನ್ ಎಂಬುದಾಗಿ ಹೇಳುವಾಗ ಸಂತೋಷಕರವಾದಂತ ಸ್ಥಳ. ಅಲ್ಲಿ ಎಲ್ಲ ಸಕಲ ಸೌಕರ್ಯಗಳನ್ನು, ಪ್ರಾಣಿ ಪಕ್ಷಿ ಗಿಡ ಮರ ಎಲ್ಲವನ್ನ ಮಾಡಿ ಮನುಷ್ಯನನ್ನ ವಿಶೇಷವಾಗಿ ಆತನು ಉಂಟು ಮಾಡಿ ಸೃಷ್ಟಿಸಿ ತನ್ನ ಹೋಲಿಕೆಗೆ ಸರಿಯಾಗಿ ಉಂಟು ಮಾಡಿ ತನ್ನ ಆತ್ಮವನ್ನು ಇಟ್ಟು ಆತನಿಗೆ ಪ್ರಾಣ, ಶರೀರ, ದೇಹ ಎಂಬುದಾಗಿ 3 ಕೊಟ್ಟನು. ಬೇರೆ ಸೃಷ್ಟಿಗೆ ಆತನ ಕೊಡ್ಲಿಲ್ಲ, ದೇವದೂತರಿಗೆ ಕೊಡಲಿಲ್ಲ, ನಮಗೆ ಕೊಟ್ಟನು. ಅದರ ಅರ್ಥ ಏನು? ದೇವರ ಉದ್ದೇಶ ನಮ್ಮನ್ನ ತನ್ನ ಸ್ವಂತವರದಾಗಿ ಮಾಡಿಕೊಳ್ಳಿಕ್ಕಾಗಿ. ಸತ್ಯವೇದದಲ್ಲಿ ನೋಡುವಾಗ ಆತನ ದೇವದೂತರನ್ನ ಉಳಿಗದ ಆತ್ಮಗಳು ಎಂಬುದಾಗಿ ಹೇಳ್ತಾನೆ, ಆದ್ರೆ ನಮ್ಮನ್ನ ಮಕ್ಕಳು ಎಂಬುದಾಗಿ ಹೇಳ್ತಾನೆ. ಆ ಮಕ್ಕಳು ಅನ್ನುವಂತ ಸಿಗುವಂತ ಭಾಗ್ಯ ಹೇಗೆ ಅಂದ್ರೆ, ಆ ನದಿಯಾದಂತ ಯೇಸು ಕ್ರಿಸ್ತನನ್ನು ಈ ಲೋಕಕ್ಕೆ ಕಳುಹಿಸಿ ಪಾಪ ಮಾಡಿದಾಗ್ಯೂ ಮನುಷ್ಯನನ್ನು ಆ ಏದೇನ್ ತೋಟದಿಂದ, ಸಂತೋಷಕರವಾದಂಥ ಸ್ಥಳದಿಂದ ಹೊರಕ್ಕೆ ಕಳುಹಿಸಿ ಅಲ್ಲಿ ಕೂಡ ಆತನ ತನ್ನ ಪ್ರೀತಿಯನ್ನ ತಿಳಿಸ್ಲಿಕ್ಕಾಗಿ ಆತನನ್ನು ಕಾಪಾಡಿ ತನ್ನ ಒಂದು ಉದ್ದೇಶವನ್ನ ಆತನು ನೆರವೇರಿಸಲಿಕ್ಕಿದ್ದಾನೆ. ಹಾಗಿದ್ರೆ ನಾವು ನೋಡಿದೆವು, ಒಂದು ನದಿ ಹುಟ್ಟಿ, ಏದೇನ್ ಸೀಮೆಯಿಂದ ಒಂದು ನದಿ ಹುಟ್ಟಿ ಆ ವನವನ್ನ ತೋರಿಸ್ತಾ ಇತ್ತು. ಪರಲೋಕದಲ್ಲಿ ಹುಟ್ಟಿದಂತ ಯೇಸು ಕ್ರಿಸ್ತನು ಆ ಮನುಷ್ಯನು ವಾಸವಾಗಿರುವಂತಹ ದೇವರ ಹೋಲಿಕೆಗೆ, ದೇವರ ಸೃಷ್ಟಿಗೆ ಉಂಟು ಮಾಡಲ್ಪಟ್ಟಂತ ಮನುಷ್ಯನು ವಾಸಿಸುವಂತ ಸ್ಥಳ, ಇರುವಂತ ಸ್ಥಳವಾದ ಏದೇನ್ ವನವನ್ನು ತೋರಿಸ್ತಾ ಇತ್ತು. ಅದರ ಅರ್ಥ ಏನು? ದೇವರು ಮನುಷ್ಯನ ಸಂಗಡ ಯಾವಾಗಲೂ ಇರ್ಲಿಕ್ಕೆ ಇಷ್ಟಪಡುವಂತವನು. ಆದ್ರೆ ಮನುಷ್ಯನು ಆ ಮಹಾನ್ ದೇವರನ್ನ, ಆತನ ದೇವರ ಸನ್ನಿಧಿಯಲ್ಲಿ ಇರಲಿಕ್ಕೆ ಭಯಪಟ್ಟ. ನಾವು ಹಳೆ ಒಡಂಬಡಿಕೆಯಲ್ಲಿ ನೋಡ್ತೇವೆ, ದೇವರನ್ನು ನೋಡ್ಲಿಕ್ಕೆ ಭಯಪಟ್ಟು ಮುಖ ಮುಚ್ಚಿಕೊಂಡ್ರ ಅಂದಾಗಿ ಮೋಶೆ ಮತ್ತು ಜನರು. ಅವ್ರ ಜನರು ಬೊಬ್ಬೆ ಆಕ್ಟ್ರು, ಇಸ್ರಾಯೇಲರು. ಮೋಶೆ, ನೀನ್ ನಮ್ಮ ಕೂಡ ಮಾತಾಡು,
ದೇವರು ನಮ್ಮ ಕೂಡ ಮಾತಾಡುವುದನ್ನು ನಾವು ತಡೀಲಿಕ್ಕೆ ಸಾಧ್ಯ ಇಲ್ಲ ಎಂಬುದಾಗಿ. ದೇವರು ಅಷ್ಟು ದೊಡ್ಡವನು. ಹಾಗಿದ್ರೆ ದೇವರು ತನ್ನ ಉದ್ದೇಶವಾದಂಥ ತನ್ನ ಯೇಸು ಕ್ರಿಸ್ತನನ್ನು ಕಳಿಸಿ ತನ್ನ ಉದ್ದೇಶವಾದಂಥ ತಾನು ಸೃಷ್ಟಿಸಿದ ತನ್ನ ಹೋಲಿಕೆಯಲ್ಲಿ ಉಂಟು ಮಾಡಿದಂಥ ಮನುಷ್ಯನನ್ನ ತನ್ನ ಸಾನ್ನಿಧ್ಯಕ್ಕೆ ಸೇರಿಸಲಿಕ್ಕಾಗಿ ತನ್ನ ಮಕ್ಕಳನ್ನಾಗಿ ಮಾಡಲಿಕ್ಕೆ ಉಂಟು ಮಾಡಿದಂಥ ಆ ತೋಟ. ನಾವು ಮುಂದೆ ಹೋಗ್ತೇವೆ. ಆ ನದಿ ಏದೇನ್ ಸೀಮೆಯಲ್ಲಿ ಹುಟ್ಟಿದಂಥ ನದಿ ಆ ವನವನ್ನು ತೋರಿಸಿ ಅದು ಆಚೆ ಕಡೆಯಲ್ಲಿ ಒಡೆಯಲ್ಪಟ್ಟಿತು ಎಂದಾಗಿ. ಯಾಕೆ? ಆ ದೇವರು ಉಂಟು ಮಾಡಿದ ಆ ವಿಶೇಷವಾದಂಥ ಪರಿಶುದ್ಧವಾದಂಥ ಯಾವ ಒಂದು ದೋಷವಿಲ್ಲದಂಥ ಆ ಒಂದು ಸ್ಥಳದಲ್ಲಿ ಮನುಷ್ಯನು ಪಾಪ ಮಾಡಿದಾಗ ಹೊರಕ್ಕೆ ತಳ್ಳಿದನು, ಹೊರಕ್ಕೆ ಕಳಿಸಲ್ಪಟ್ಟನು. ಕಳಿಸಿ ಆ ಒಂದು ನದಿ ಒಡೆಯಲ್ಪಟ್ಟಿತು ಅಂದಾಗ 4 ವಿಭಾಗಗಳಲ್ಲಿ ಒಡೆಯಲ್ಪಟ್ಟು. ಇದನ್ನು ನಾವು ವಿಶದವಾಗಿ ನಾವು ತಿಳಿದೆವು. ಇನ್ನು ಮುಂದುವರಿಸೋಣ. 4 ಭಾಗಗಳಾಗಿ ಅಥವಾ 4 ಕವಲುಗಳಾಗಿ ಆ ನದಿ ಹರಿಯಿತು. ಒಂದು ಪೀಶೋನ್, 2ನೇದು ಗೀಹೋನ್, 3ನೇದು ಹಿದ್ದೆಕೇಲ್ ಅಂದ್ರೆ ಟೈಗ್ರಿಸ್, 4ನೇದು ಯೂಫ್ರಟಿಸ್ ಎಂಬುದಾಗಿ. ಈ ಒಂದು 4 ವಿಭಾಗಗಳನ್ನ 4 ನದಿಯನ್ನ 4 ಭಾಗಗಳಾಗಿ ಒಡೆದು ಒಂದೊಂದಕ್ಕೂ ಒಂದೊಂದು ವಿಶೇಷವಾದ ಅರ್ಥವನ್ನು ಇಟ್ಟಿದ್ದಾನೆ. ಆ ಉದ್ದೇಶಕ್ಕಾಗಿ ಅದು ಒಡೆಯಲ್ಪಟ್ಟಿತು. ಸರಿ, ನಾವು ನೇರವಾಗಿ ಹೋಗೋಣ. ಆ ನದಿ ಒಡೆಯಲ್ಪಟ್ಟಿತು. ಯಾಕೆ? ಮನುಷ್ಯನು ಪಾಪ ಮಾಡಿದ್ದರಿಂದ ಒಡೆಯಲ್ಪಟ್ಟು 4 ಕಡೆಗಳಲ್ಲಿ ಕೈಗಳನ್ನು ತನ್ನನ್ನು ಪ್ರಕಟಿಸಿಕೊಳ್ಳಲಿಕ್ಕಾಗಿ 4 ವಿಭಾಗಗಳಲ್ಲಿ ಪ್ರಪಂಚದ 4 ಭಾಗಗಳಿಗೆ ಆತನು ತಿಳಿಸ್ಲಿಕ್ಕಾಗಿ ಆತನು ಒಡೆಯಲ್ಪಟ್ಟನು. ಒಡೆಯಲ್ಪಟ್ಟಾಗ ಅದು ಎಲ್ಲಿ? ನಾವು ಮತ್ತೆ ತಿಳಿಸ್ತೇವೆ. ಇದು ಭೂಮಿಯ ಮಧ್ಯಭಾಗವಾದಂಥ ಮೆಡಿಟರೇನಿಯನ್ ಅಥವಾ ಮಿಡ್ ಅಂದ್ರೆ ಮಧ್ಯಭಾಗ, ಟೆರೇನಿಯನ್ ಅಂದ್ರೆ ಪ್ರದೇಶ, ಅಲ್ಲಿ ಅದು ಇರಾಕ್ ದೇಶದಲ್ಲಿರುವಂತಹ ಮೆಸೊಪೊಟೋಮಿಯಾದಲ್ಲಿ. ಇಂದು ಕೂಡ ಅಲ್ಲಿದೆ. ಆದರೆ ಆ ಒಂದು ಏದೇನ್ ವನ ಎಲ್ಲಿತ್ತು ಎಂಬುದಾಗಿ ಇನ್ನೂ ಹುಡುಕ್ತಾ ಇದ್ದಾರೆ. ನಮಗೆ ಗೊತ್ತಿದೆ, ಸತ್ಯವೇದದಲ್ಲಿ 66 ಪುಸ್ತಕಗಳು ಇದೆ. 39 ಪುಸ್ತಕಗಳು ಯೇಸು ಕ್ರಿಸ್ತನು ಈ ಲೋಕಕ್ಕೆ ಜನ್ಮವಿರಿಸಿದ ಹಿಂದಿನ ವಿಷಯಗಳು ಬರೆಯಲ್ಪಟ್ಟಿದೆ. ಆ ಹೊಸ ಒಡಂಬಡಿಕೆ ಯೇಸು ಕ್ರಿಸ್ತನ ಈ ಲೋಕಕ್ಕೆ ಬಂದ ನಂತರ ಬರೆಯಲ್ಪಟ್ಟಿದ್ದು. ಅದನ್ನು ಮತ್ತೆ ನಾವು ಕಲೀಲಿಕ್ಕೆ ಹೋಗೋಣ. ಆ 39 ಪುಸ್ತಕಗಳ ಕಾಲಮಾನ 3600 ವರ್ಷಗಳು ಎಂಬುದಾಗಿ ನಾನು ತಿಳಿಸಿದ್ದೆ ಮೊದಲು. ಯಾಕೆ 3600 ವರ್ಷಗಳ ಹಿಂದೆಯೇ ದೇವರು ಲೋಕವನ್ನು ಸೃಷ್ಟಿ ಮಾಡಿದ್ನ? ಇಲ್ಲ. ಅದರಲ್ಲಿ ಹೀಗಿದೆ, ಅದರ ಒಂದು ವಿವರಣೆ, ಅದರ ವಿಭಾಗ ಹೀಗಿದೆ. 44,000 ವರ್ಷಗಳು ಆದಿಕಾಂಡದಿಂದ ಕಡೆ ಪುಸ್ತಕ 39ನೇ ಪುಸ್ತಕವಾದಂತಹ ಆ ಒಂದು ಮಲಾಕಿಯನ ಪುಸ್ತಕದವರೆಗೆ 4,000 ಅಲ್ಲ, 3,600 ವರ್ಷಗಳು. ಅಂದ್ರೆ 400 ವರ್ಷ ಮಧ್ಯದಲ್ಲಿ ಖಾಲಿ ಇದ್ದದ್ದೇನೆಂದ್ರೆ ದೇವರು ತನ್ನ ಉದ್ದೇಶವನ್ನ ತಿಳಿಸ್ಲಿಕ್ಕಾಗಿ ಈ 39 ಪುಸ್ತಕಗಳು ಆದಿಕಾಂಡದಿಂದ ಮಲಾಕಿಯವರೆಗೆ ತಿಳಿಸಿ ಅದು ನೆರವೇರಲಿಕ್ಕೆ ಮನುಷ್ಯನಿಗೆ ಅರ್ಥ ಮಾಡಿಕೊಳ್ಳಲಿಕ್ಕೆ ಆ 400 ವರ್ಷಗಳು ಡಾರ್ಕ್ ಏಜಸ್ ಅಥವಾ ಕತ್ತಲಿನ ವರ್ಷಗಳು ಎಂದಾಗಿ. ಅದರ ಸತ್ಯವೇದದಲ್ಲಿ ಇಲ್ಲ. ಆದರೆ ಚರಿತ್ರೆಗಳಲ್ಲಿ ಮುಂತಾದವುಗಳಲ್ಲಿ ನೋಡುವಾಗ ಆ 400 ವರ್ಷಗಳು ದೇವರು ಮಾಡಿದಂತ ಎಲ್ಲಾ ಆಲೋಚನೆಗಳನ್ನು ನಾವು ನೋಡಬಹುದಾಗಿದೆ. ಅಂದ್ರೆ ಬೇರೆ ಬೇರೆ ಅರಸರು ಆ ಸ್ಥಳವನ್ನು ಆಳಿದ್ರು ಎಂಬುದನ್ನು ನೋಡ್ತೇವೆ. ಅದೇ ಈಗ ಆ ಆದಿಕಾಂಡದಿಂದ ಮಲಾಖಿಯ 66 ಪುಸ್ತಕಗಳಲ್ಲಿ ಸುಮಾರು 3,600 ವರ್ಷಗಳ ಚರಿತ್ರೆ ಅಡಗಿಸಲ್ಪಟ್ಟಿದೆ. 3,600 ವರ್ಷ. ಅದಾದ ನಂತರ ಯೇಸು ಕ್ರಿಸ್ತನವರೆಗೂ ಅಂದ್ರೆ ಕ್ರಿಸ್ತ ಪೂರ್ವ ಕಾಲ ಮುಗಿಯುವುದು 400 ವರ್ಷಗಳಲ್ಲಿ ದೇವರು ಅದು ಸೈಲೆಂಟ್ ಆಗಿ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿಲ್ಲ. ಆತನು ಕೊಟ್ಟಂತ ಎಲ್ಲ ವಾಗ್ದಾನಗಳು, ಆತನು ಕೊಟ್ಟ ಪ್ರವಾದನೆಗಳು ನೆರವೇರಲಿಕ್ಕಾಗಿ ದೇವರು ಕಾಯ್ದನು ಎಂಬುದಾಗಿ ನೋಡ್ತಾರೆ. ಹಾಗಿದ್ರೆ 39 ಪುಸ್ತಕಗಳಲ್ಲಿ 3,600 ವರ್ಷಗಳ ಒಂದು ಘಟನೆಗಳಿದೆ. ಅದನ್ನ ಇನ್ನೂ ನಾವು ವಿಭಾಗಿಸುವಾಗ ಮೊದಲನೇ ಪುಸ್ತಕವಾದ ಆದಿಕಾಂಡದಲ್ಲಿ 2,300 ವರ್ಷಗಳ ಘಟನೆಗಳಿದೆ. ಆದಿಕಾಂಡ 50 ಅಧ್ಯಾಯಗಳಲ್ಲಿ 2,300 ವರ್ಷಗಳ ವಿಷಯ ಇದೆ. ಇನ್ನೂ ಅದನ್ನು ಮುಂದುವರಿಸುವಾಗ ಆದಿಕಾಂಡ ಮೊದಲನೇ 5 ಅಧ್ಯಾಯಗಳಲ್ಲಿ 1,600 ವರ್ಷಗಳ ಘಟನೆಗಳಿದೆ. ಹಾಗಿದ್ರೆ ದೇವರು ಆ 3,600 ವರ್ಷಗಳು ಮತ್ತೆ ಆದಿಕಾಂಡ 50 ಅಧ್ಯಾಯದಲ್ಲಿ 2,600 ವರ್ಷಗಳು, ಅದಾಗಿ ಆದಿಕಾಂಡದ ಮೊದಲನೇ 5 ಅಧ್ಯಾಯಗಳಲ್ಲಿ
1300 ವರ್ಷ 1600 ವರ್ಷಗಳು. ಹಾಗಿದ್ರೆ 39 ಪುಸ್ತಕಗಳಲ್ಲಿ 3600 ವರ್ಷಗಳ ಘಟನೆಗಳು. ಆದಿಕಾಂಡ ಮೊದಲನೇ 50 ಅಧ್ಯಾಯದಲ್ಲಿ ಅಥವಾ ಪುಸ್ತಕದಲ್ಲಿ 50 ಅಧ್ಯಾಯ ಇದೆ, 50 ಅಧ್ಯಾಯದಲ್ಲಿ 2600 ವರ್ಷಗಳು ಮತ್ತು ಆದಿಕಾಂಡದ ಮೊದಲನೇ 5 ಅಧ್ಯಾಯದಲ್ಲಿ 1600 ವರ್ಷಗಳ ಘಟನೆಗಳು, ಸಂಭವಗಳು ಬರೆಯಲ್ಪಟ್ಟಿದೆ. ಯಾವಾಗ ಮೊದಲನೇ 5 ಪ್ರಾಮುಖ್ಯವಾದಂತಹ ಅಧ್ಯಾಯಗಳು. ನಾವು ಇನ್ನೂ ನೋಡುವುದಾಗಿದ್ದರೆ ಆದಿಕಾಂಡ 1ನೇ ಅಧ್ಯಾಯ 1ನೇ ವಚನದಿಂದ ಆದಿಕಾಂಡ 1ನೇ ಅಧ್ಯಾಯ 2ನೇ ವಚನದ ಅಲ್ಲಿ ಅಂದ್ರೇನು, ಬಾದಿಯಲ್ಲಿ ದೇವರು ಆಕಾಶಗಳನ್ನು ಭೂಮಿಯನ್ನು ಉಂಟು ಮಾಡಿದನು, ಅಲ್ಲಿಂದ ಭೂಮಿಯು ಕ್ರಮವಿಲ್ಲದೆ ಬರೆದಾಗಿ ಹೋಯಿತು ಎಂಬುದಾಗಿ ಹೇಳುವ 2 ವಚನಗಳ ಮಧ್ಯದಲ್ಲಿ ಕೋಟ್ಯಾಂತರ ವರ್ಷಗಳು ದಾಟಿತು ಎಂಬುದಾಗಿ. ಕೋಟ್ಯಾಂತರ ವರ್ಷಗಳು ದಾಟಿತು. ಹಾಗಿದ್ರೆ ದೇವರು ಗಮನ ಇಟ್ಟಿದ್ದು ಆಗ ದೇವರು ಯಾಕೆ ಎಂಬುದಾಗಿ ಹೇಳುವಾಗ, ಯಾಕೆ ಭೂಮಿ ಕೆಟ್ಟು ಹೋಗಿ ಕ್ರಮವಿಲ್ಲದೆ ಬರದಾಗಿ ಹೋಯಿತು ಎಂಬುದಾಗಿ ಹೇಳುವಾಗ, ನಾವು ಕಳೆದ ವಾರದಲ್ಲಿ ನಾವು ಕಲಿತಂತೆ, ಕಳೆದ ಎಪಿಸೋಡ್ನಲ್ಲಿ ಕಲಿತಂತೆ ಎಜ್ಕೇಲ್ನ ಗ್ರಂಥದಲ್ಲಿ 28ನೇ ಅಧ್ಯಾಯದಲ್ಲಿ ಅದು ವಿವರವಾಗಿ ಬರೆಯಲ್ಪಟ್ಟಿದೆ. ಅದನ್ನ ತೂರ್ ದೇಶದ ಕುರಿತಾಗಿ ಹೇಳಿದಾದ್ರೂ ಅದನ್ನು ಹೇಳಿರುವಂಥದ್ದು ಸೈತಾನ್ನ ಕುರಿತಾಗಿ ಹೇಳಿರುವಂಥದ್ದು. 28ನೇ ಅಧ್ಯಾಯದಲ್ಲಿ ಹೀಗಿದೆ, ದೇವರು ಆದಿಯಲ್ಲಿ ಆಕಾಶವನ್ನು ಭೂಮಿಯನ್ನು ಉಂಟು ಮಾಡಿ ಎಲ್ಲವನ್ನ ಸೃಷ್ಟಿ ಮಾಡಿದ್ರು. ಮರ, ಗಿಡ, ಪ್ರಾಣಿ, ಪಕ್ಷಿ ಎಲ್ಲವನ್ನು ಉಂಟು ಮಾಡಿದ್ರು. ತನಗೆ ಸಹಕಾರಿಯಾಗಿ, ತನಗೆ ಅನ್ಯೋನ್ಯತೆ ಕೊಡ್ಲಿಕ್ಕಾಗಿ ದೇವದೂತರನ್ನ ಇಟ್ಟರು. ಆ ದೇವದೂತರಲ್ಲಿ ಶ್ರೇಷ್ಠವಾದಂತಹ ದೇವದೂತನಾದ, ಅದು ಬಹಳ ಶ್ರೇಷ್ಠನಾದಂತ ಆ ದೇವದೂತನಾದ ಲೂಸಿಫರ್, ಅಂದ್ರೆ ಉದಯದ ನಕ್ಷತ್ರ ಎಂಬುದಾಗಿ ಅವನನ್ನ ದೇವರು ಸೃಷ್ಟಿ ಮಾಡಿ ತನ್ನ ಹತ್ತಿರ ಇಟ್ಟುಕೊಂಡ. ಅವನಿಗೆ ಬೇಕಾದಷ್ಟು ಜನ ಹಿಂಬಾಲಕರು, ದೂತರಿದ್ರು. ಅವನನ್ನ ಹೇಗಿಟ್ಟಿದ್ರು ಎಂಬುದಾಗಿ ನೋಡುವಾಗ 28ನೇ ಅಧ್ಯಾಯದಲ್ಲಿ 12ನೇ ವಚನದಲ್ಲಿದೆ, ಕರ್ತನಾದ ಯೆಹೋವನು ಇಂತೆನ್ನುತ್ತಾನೆ, ನೀನು ಸರ್ವ ಸುಲಕ್ಷಣ ಶಿರೋಮಣಿ. ಯಾರು? ಸೈತಾನ್, ಲೂಸಿಫರ್ನು. ಸರ್ವ ಸುಲಕ್ಷಣ ಶಿರೋಮಣಿ, ಪೂರ್ಣ ಜ್ಞಾನಿ, ಪರಿಪೂರ್ಣ ಸುಂದರ, ದೇವರ ಉದ್ಯಾನವಾದ ಏದೆನ್ನಲ್ಲಿ ನೀನಿದ್ದಿ. ಮಾಣಿಕ್ಯ, ಪುಷ್ಯರಾಗ, ಪಚ್ಚೆ, ಪೀತರತ್ನ, ಬೇರುಲ್ಲ, ವೈಡೂರ್ಯ, ನೀಲ, ಕೆಂಪರಲ್ಲು, ಸ್ಫಟಿಕ, ಈ ನವರತ್ನಗಳಿಂದ ಭೂಷಿತವಾಗಿದ್ದಿ. ನಿನ್ನಲ್ಲಿನ ಈ ರತ್ನಗಳ ಗೂಡುಗಳು, ಮನೆಗಳು ಸುವರ್ಣ ರಚಿತವಾಗಿದ್ದವು. ನಿನ್ನ ಸೃಷ್ಟಿಯ ದಿನದಲ್ಲಿ ಸಿದ್ಧವಾದವು. ನೀನು ರೆಕ್ಕೆ ತೆರೆದು ನೆರಳು ಕೊಡುವ ಕೆರೂಬಿಯಾಗಿದ್ದಿ. ನಾನು ನಿನ್ನನ್ನು ದೇವರ ಪರಿಶುದ್ಧ ಪರ್ವತದಲ್ಲಿ ನೆಲೆಗೊಳಿಸಿದನು. ಮತ್ತೆ ನೀನು ಕೆಂಡದ ಮಳೆಯಲ್ಲಿ ವಿಹಾರ ಮಾಡುತ್ತಾ ಇದ್ದಿ. ನಿನ್ನ ಸೃಷ್ಟಿಯ ದಿನದಿಂದ ನಿನ್ನಲ್ಲಿ ಅಪರಾಧವು ಸಿಕ್ಕುವ ತನಕ ನಿನ್ನ ನಡತೆಯು ನಿರ್ದೋಷವಾಗಿ ಕಾಣುತ್ತಿತ್ತು. ದೇವರು ತನ್ನನ್ನು ಆರಾಧಿಸಲಿಕ್ಕಾಗಿ ತನ್ನ ಆಳುಗಳನ್ನಾಗಿ ಅಥವಾ ತನ್ನ ಸೇವಕರುಗಳನ್ನಾಗಿ ದೇವದೂತರನ್ನು ಮಾಡಿ ಆ ದೇವದೂತರನ್ನು ಇಷ್ಟು ಚಂದವಾಗಿ ಸೃಷ್ಟಿ ಮಾಡಿದರು. ಆದರೆ ಯೆಶಾಯನ ಗ್ರಂಥ 12ನೇ ಅಧ್ಯಾಯದಲ್ಲಿ ವಿವರಿಸಿರುವಂತೆ ಆತನು ಮಾಡಿದ್ದೇನು ಎಂಬುದಾಗಿ ನೋಡುವಾಗ, ಆತನು 14ನೇ ಅಧ್ಯಾಯದ 12ನೇ ವಚನದಲ್ಲಿ ಆತನನ್ನ ದೇವರು ಏನ್ ಮಾಡಿದ್ರು, ದೇವರು ಅಂತಹ ದೇವದೂತನನ್ನ ಆತನು ಮಾಡಿದ್ದೇನು ಎಂಬುದಾಗಿ ಹೇಳುವಾಗ ಆ 14ನೇ 12ನೇ ವಚನ ಸ್ಪಷ್ಟವಾಗಿ ತಿಳಿಸ್ತದೆ. ಆಹಾ, ನೀ ಉದಯ ನಕ್ಷತ್ರವೇ, ಬೆಳ್ಳಿಯೇ, ಆಕಾಶದಿಂದ ಹೇಗೆ ಬಿದ್ದಿ. ಜನಾಂಗಗಳನ್ನು ಕೆಡವಿದ ನೀನು ಕಡಿಯಲ್ಪಟ್ಟು ನೆಲಕ್ಕೆ ಉರುಳಿದೆಯಲ್ಲ. ನಿನ್ನ ಮನಸ್ಸಿನಲ್ಲಿ ನಾನು ಆಕಾಶಕ್ಕೆ ಹತ್ತಿ ಉತ್ತರ ದಿಕ್ಕಿನ ಕಟ್ಟ ಕಡೆ ಇರುವ ಸುರಗಣ ಪರ್ವತದಲ್ಲಿ ನನ್ನ ಸಿಂಹಾಸನವನ್ನು ದೇವರ ನಕ್ಷತ್ರಗಳಿಗಿಂತ ಮೇಲೆ ಏರಿಸಿ ಆಸೀನನಾಗುವೆನು. ಉನ್ನತ ಮೇಘಮಂಡಲದ ಮೇಲೆ ಏರಿ ಉನ್ನತೋನ್ನತನಿಗೆ ಸರಿಸಮಾನಾಗುವೆನು ಅಂದುಕೊಂಡೆ ಅಲ್ಲ. ಅವನಿಗೆ ಹೇಗೆ ತನ್ನನ್ನು ಹೆಚ್ಚಿಸಿಕೊಂಡು ದೇವರವನನ್ನ ಆ ಸ್ಥಾನದಿಂದ ತಳ್ಳುತ್ತಾರೆ. ಹೇಗೆ ದೇವರ ಸನ್ನಿಧಿಯಲ್ಲಿ ದೇವದೂತರು ದೇವರಿಗೆ ಸಂತೋಷ ಕೊಡುವ ಸಹಭಾಗಿಗಳಾಗಿ ಜೊತೆಯವರನ್ನಾಗಿ ಇಟ್ಕೊಂಡ್ರು ಅವರನ್ನ ತಳ್ಳಿದ್ರು. ಯಾಕೆಂದ್ರೆ ದೇವರು ಮಹಾಪರಿಶುದ್ಧನು. ಆತನ ಗೌರವವನ್ನು ಬೇರೆಯವರಿಗೆ ಕೊಡಲಿಕ್ಕೆ ಸಾಧ್ಯವ, ಆತನ ಸ್ವಗೌರವವನ್ನು ಕಾಪಾಡಿಕೊಳ್ಳುವಂಥವನು. ತಳ್ಳಿದಾಗ ಆ ಸೈತಾನು ಲೂಸಿಫರ್ನು ಭೂಮಿಗೆ ಬಿದ್ದಾಗ ಭೂಮಿ ಕ್ರಮವಿಲ್ಲದು ಬರದಾಗಿ ಹೋಯಿತು. ಎರಡನೇ ವಚನ ಆದಿಕಾಂಡ 1ನೇ 2ನೇ ವಚನ. ಆ ಮಧ್ಯದಲ್ಲಿ ಎಷ್ಟು ದಿವಸ ಎಷ್ಟು ಕೋಟಿ ವರ್ಷಗಳು ಕಳೆಯಿತು ಎಂಬುದಾಗಿ ಗೊತ್ತಿಲ್ಲ.
ಆದರೆ ಆ ಕ್ರಮವಿಲ್ಲದೆ ಬರದಾಗಿ ಹೋದಾಗ ದೇವರು ಉಂಟು ಮಾಡಿದ ಸಮಸ್ತವೂ ಭೂಮಿಯಲ್ಲಿ ಅಡಕ ಹೋಯಿತು, ನೀರು ತುಂಬಿ ಹೋಯಿತು, ಕತ್ತಲೆ ಇತ್ತು. ಆದರೆ ದೇವರು ಅಷ್ಟಕ್ಕೆ ಬಿಡಲಿಲ್ಲ. ತನ್ನ ಆತ್ಮನನ್ನು ಅಲ್ಲಿರಿಸಿ ಒಂದು ಕೋಳಿ ತನ್ನ ಮರಿಗಳನ್ನು ಕಾಪಾಡುವಂತೆ ಭೂಮಿಯನ್ನ ಕಾಪಾಡುವಂತೆ ಪವಿತ್ರಾತ್ಮನನ್ನು ಇಟ್ಟ ಅಂದಾಗಿ ನಾವು ಮೊದಲನೇ 2 ವಚನಗಳು ಓದ್ತೇವೆ. ನಂತರ ದೇವರು ಕ್ರಮಪಡಿಸಿದ 3ನೇ ವಚನದಲ್ಲಿ. ಯಾಕೆ ಇದನ್ನು ಹೇಳ್ತೇನೆ ಅಂದ್ರೆ ಹಿನ್ನೆಲೆ ನಮಗೆ ಮತ್ತೊಂದು ಆವರ್ತಿ ಕೇಳಿದ್ರು ಮತ್ತೊಂದು ಆವರ್ತಿ ಕೇಳುವಾಗ ಅದರ ಒಂದು ಸಂಬಂಧ, ಅದರ ಒಂದು ಜೋಡಣೆ ನಮಗೆ ಸಿಗ್ತದೆ. 3ನೇ ವಚನದಲ್ಲಿದೆ, ಆಗ ದೇವರು ಬೆಳಕಾಗಲಿ ಎಂದನು. ಆ ಬೆಳಕು ಯಾವುದು? ಅದು ದೇವರ ಪ್ರಭಾವ ಇರ್ಬೋದು, ಅಥವಾ ನಾವು ವಿದ್ಯುತ್ ಶಕ್ತಿ ಕಂಡು ಹಿಡ್ದೇವೋ, ಅಥವಾ ಅದನ್ನು ಉಂಟು ಮಾಡಿದೆವೋ, ನಾವು ಕಂಡು ಹಿಡ್ದೇವೋ, ಮೊದಲೇ ಇತ್ತು. ಒಂದು ವೇಳೆ ಆ ವಿದ್ಯುತ್ ಶಕ್ತಿ ದೇವರ ಒಂದು ಶಕ್ತಿಯಿಂದ ಬೆಳಕನ್ನು ಕೊಟ್ಟು ದೇವರು ಕ್ರಮಪಡಿಸಿದ ಭೂಮಿ ಮೇಲೆ ಹರಡಿತ್ತು. ಆಗ ನಾವು 2, 3, 4, 5, 6 ವಚನಗಳಲ್ಲಿ ನಾವು ನೋಡ್ತೇವೆ ದೇವರು ಕ್ರಮವಾಗಿ ಆ ಭೂಮಿಯನ್ನು ಹೇಗೆ ವ್ಯವಸ್ಥೆ ಮಾಡಿದ್ರು ಎಂಬುದಾಗಿ. ದೇವರು ಹಿಂದೆ 1ನೇ ಅಧ್ಯಾಯದಲ್ಲಿ ಮಾಡಿದಂತೆ ಭೂಮಿ ಆಕಾಶವನ್ನು ಉಂಟು ಮಾಡಿದಂತೆ ದೇವರು ಎಲ್ಲವನ್ನೂ ಉಂಟು ಮಾಡಿದ್ರು. ಆದರೆ ಎಲ್ಲವೂ ಕ್ರಮವಿಲ್ಲದೆ ಬರದಾಗಿ ಹೋದ ನಂತರ ಮತ್ತೆ ದೇವರು ಮರ ಸೃಷ್ಟಿಯನ್ನು ಮಾಡಿದ್ರು ಎಂಬುದಾಗಿ ನೋಡ್ತೇವೆ. ಎಲ್ಲೆಲ್ಲಿ ಮರಗಳಿತ್ತೋ ಅಲ್ಲಿ ಇತ್ತು, ಎಲ್ಲೆಲ್ಲಿ ಪ್ರಾಣಿಗಳು ದೇವರು ಮತ್ತೆ ಪ್ರಾಣಿಗಳನ್ನು. ಅಂದ್ರೆ ಏನರ್ಥ? ಈ ಪ್ರಾಣಿಗಳೆಲ್ಲ ಅಥವಾ ಮರ ಗಿಡಗಳೆಲ್ಲ ಭೂಮಿಯಲ್ಲಿ ನೀರೊಳಗೆ ಮುಳುಗಿ ಹೋಗಿ ಮುಚ್ಚಲ್ಪಟ್ಟಿತ್ತು. ದೇವರು ಅದನ್ನ ಹೊರಗಡೆ ಬರುವಂತೆ ಮಾಡಿದ್ರು ಎಂಬುದಾಗಿ 1ನೇ ಅಧ್ಯಾಯದಲ್ಲಿ ನೋಡಿ. ನಾವು ಈಗ ಬರೋಣ. ದೇವರ ನಂತರ ನೋಡಿದ್ರು ತಾನು ಉಂಟು ಮಾಡಿದಂತ ಭೂಮಿಯಲ್ಲಿ ತನ್ನ ಉದ್ದೇಶ ಪ್ರಕಾರವಾಗಿ ತನ್ನ ಹೋಲಿಕೆಗೆ ತನ್ನನ್ನು ಅರ್ಥಕೊಳ್ಳಲಿಕ್ಕಾಗಿ ದೇವರು ಮಾನವನನ್ನ ತನ್ನ ಹೋಲಿಕೆಗೆ ಸರಿಯಾಗಿ ಉಂಟು ಮಾಡಿದನು ಎಂಬುದಾಗಿ ನೋಡ್ತಾರೆ. ಮತ್ತೆ ನೆನಪಿರಲಿ, ನಾವು ಕಲಿತಾ ಇರುವಂಥದ್ದು ಏದೆನ್ ತೋಟದ ವಿಷಯದಲ್ಲಿ. ಏದೆನ್ನಿಂದ ಒಂದು ನದಿ ಹೊರಟು ಆ ವನವನ್ನು ತೋರಿಸ್ತದೆ. ಆ ವನ ಯಾವುದು ಅನ್ನುವಾಗ ಪರಲೋಕದ ಒಂದು ಭಾಗ ಆ ಏದೆನ್ ವನವಾಗಿತ್ತು. ಅಲ್ಲಿ ಯಾವ ಪಾಪ ಇರಲಿಲ್ಲ. ತನ್ನ ಹೋಲಿಕೆಗೆ ಸರಿಯಾಗಿ ಉಂಟು ಮಾಡಿದಂತ, ತನ್ನ ಆತ್ಮವನ್ನು ಹೊಂದಿದಂತ ಮನುಷ್ಯನನ್ನ ದೇವರು ಅಲ್ಲಿಟ್ಟ, ಸಂತೋಷವಾಗಿದ್ದ. ಇದಕ್ಕೆ ನಾವು ಇನ್ನೊಂದು ಅರ್ಥದಲ್ಲಿ ಇದು ನಿಷ್ಕಪಟವಾದಂಥ ಯುಗ ಎಂದಾಗ್ತೇವೆ. ಮುಂದೆ ನಾವು ಕಲೀಲಿಕ್ಕೆ ಹೋಗ್ತೇವೆ. ನಿಷ್ಕಪಟವಾದ ಯುಗ, ಏಜ್ ಆಫ್ ಇನ್ನೋಸೆನ್ಸ್ ಎಂಬುದಾಗಿ. ಅವನು ಅಲ್ಲಿರುವವರೆಗೆ ದೇವರು ಕೂಡ ನೇರವಾದ ಸಂಪರ್ಕ ಇತ್ತು. ಅಂತ ದೊಡ್ಡ ದೇವರು, ಅಂತ ಅಗಾಧನಾದ ದೇವರು, ಅಂತ ಎಲ್ಲವನ್ನೂ ಉಂಟು ಮಾಡಿದ ಸೃಷ್ಟಿಕರ್ತ ಪ್ರತಿದಿನ ಸಂಜೆ ಆ ಮನುಷ್ಯನನ್ನ ಸಂಧಿಸ್ಲಿಕ್ಕೆ ಬರ್ತಾ ಇದ್ರು. ಪ್ರತಿ ದಿವಸ ತಂಗಾಳಿಯಲ್ಲಿ ಬಂದು ಆತನು ಕೂಡ ಆತನ ದೇವರು ಬಯಸಿದ್ದೇನು, ಆತನು ದೇವರನ್ನು ತಿಳ್ಕೊಳ್ಳಿ, ದೇವರ ಕೂಡ ಸಂಬಂಧ ಹೊಂದಲಿ ಎಂಬುದಾಗಿ. ದೇವರ ಅಧಿಕಾರ ಭಯಂಕರನಾಗಿ ಕಾಣಿಸ್ಲಿಲ್ಲ. ಆತನು ಪ್ರೀತಿಪೂರ್ವಕವಾಗಿ ಮಗನನ್ನ ಸಲಹುವಂತೆ ಬಂದರು. ಆಲೋಚನೆ ಮಾಡೋಣ, ಈ ದಿವಸ ಅಂತ ದೇವರು ಎಲ್ಲವನ್ನ ಬಿಟ್ಟು ಇವನನ್ನ ನೋಡ್ಲಿಕ್ಕೆ ಬಂದ್ರು. ದೇವರು ಈ ಮನುಷ್ಯನನ್ನ ಪ್ರೀತಿ ಮಾಡಿದ್ರು. ಆ ದಿವಸನೇ ಎಲ್ಲ ಈ ದಿವಸ ಕೂಡ ಅದೇ ಪ್ರೀತಿಯನ್ನು ತೋರಿಸ್ತಾ ಇದೆ, ಆದ್ರೆ ಬೇರೆ ಬೇರೆ ವಿಧದಲ್ಲಿ ತೋರಿಸ್ತಾ ಇದ್ದಾರೆ. ನಾವು ಕಲೀಲಿಕ್ಕೆ ಹೋಗೋಣ. ಹಾಗಿದ್ರೆ ದೇವರು ಅಲ್ಲಿಗೆ ಬಂದಾಗ ದೇವರಿಗೆ ಸಂಬಂಧವಿಲ್ಲದಂತ ವಿರೋಧವಾದಂತ ಪಾಪ ಮಾಡಿದ, ದೇವರು ಹೇಳಿದನ್ನು ಕೇಳಿದ, ತನ್ನ ದೇವರು ಕೊಟ್ಟ ಸ್ವಇಚ್ಛೆಯನ್ನ, ಕಾನ್ಶಿಯನ್ಸ್ ಅನ್ನ ತಪ್ಪಾದ ರೀತಿಯಲ್ಲಿ ಉಪಯೋಗಿಸಿ ದೇವರಿಂದ ತಳ್ಳಲ್ಪಟ್ಟ ಏದೇನ್ ತೋಟದಿಂದ ಆಚೆ. ಆ ತಳ್ಳಲ್ಪಟ್ಟಾಗ ಬರೀ ಮನುಷ್ಯನ್ ಮಾತ್ರ ಅಲ್ಲ, ಅಲ್ಲಿ ಹರಿಯುತ್ತಾ ಇದ್ದ ಆ ಒಂದು ನದಿ ಕೂಡ ಹೊರಗೆ ಬಂತು. ಅಲ್ಲಿ ಬಂದಿದ್ದ ಮಾತ್ರ ಅಲ್ಲ, ಅಲ್ಲಿ ಅದು ಒಡೆಯಲ್ಪಟ್ಟಿತು ಅಂತ ನೋಡ್ತೇವೆ. ಯಾಕೆ? ಈ ಮನುಷ್ಯನಿಗೆ, ಪಾಪ ಮಾಡಿದಂತ ಮನುಷ್ಯನಿಗೆ ಆತನು ತನ್ನ ಇಚ್ಛಾ ಸ್ವಾತಂತ್ರ್ಯ ಅಲ್ಲ, ತನ್ನ ಇನ್ನೋಸೆನ್ಸ್, ತನ್ನ ನಿಷ್ಕಪಟವಾದ ಜೀವಿತದಲ್ಲಿ ಆತನು ಇರಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ದೇವರು ಆ ನದಿಯನ್ನು ಹೊಡೆದು ಆತನನ್ನ ಮನಸ್ಸಾಕ್ಷಿಯನ್ನು ಕೊಟ್ಟರು. ಆತನು ತನ್ನ ಮನಸ್ಸಾಕ್ಷಿಯಲ್ಲಿ ದೇವರನ್ನು ಅರ್ಥ ಮಾಡಿಕೊಳ್ಳಲಿ ಎಂಬುದಾಗಿ ದ ಏಜ್ ಆಫ್ ಕಾನ್ಶಿಯನ್ಸ್ ಎಂಬುದಾಗಿ, ಅಥವಾ ಮನಸ್ಸಾಕ್ಷಿ ಯುಗವನ್ನು ಮಾಡಿದ್ರು ಎಂಬುದಾಗಿ ನೋಡ್ತೇವೆ. ಆ ಮನಸ್ಸಾಕ್ಷಿ ಯುಗದಲ್ಲಿ ದೇವರನ್ನ ತಿಳಿಲಿಕ್ಕಾಗಿ ದೇವರ ತನ್ನ ಪ್ರೀತಿಯನ್ನು ತೋರಿಸ್ತಾರೆ. ಹಾಗಿದ್ರೆ ನಾವು ಮುಂದುವರಿಸುವುದಕ್ಕಿಂತ ಮುಂಚಿತವಾಗಿ ನಾವು ಈ ಪೀಶೋನ್ ನದಿಯ ಕುರಿತಾಗಿ ಸ್ವಲ್ಪ ವಿವರವಾಗಿ ತಿಳಿಯೋಣ. ಪೀಶೋನ್ ನದಿ ಎಂಬುದಾಗಿ ಹೇಳುವಾಗ ಆ ಪೀಶೋನ್ ನದಿಗೆ ಅರ್ಥ ಏನಂದ್ರೆ ದ ಕೃಪೆ ಎಂಬುದಾಗಿ. ನಾವು ಕೃಪೆ ಎಂಬುದಾಗಿ ಹೇಳುವಾಗ ದೇವರು ತನ್ನ ಕೃಪೆಯನ್ನ ಪ್ರಕಟ ಮಾಡಲಿಕ್ಕಾಗಿ ಮನುಷ್ಯನ ಪಾಪ ಮಾಡಿದ ಮನುಷ್ಯನಿಗೆ ಪೀಶೋನ್ ನದಿಯನ್ನು ತೋರಿಸಿದ್ರು ಎಂಬುದಾಗಿ.
ಪ್ರಿಯರೇ, ನಾವು ಸತ್ಯವೇದವನ್ನು ಓದುವಾಗ ಹಿಂದಿನ ಕಾಲದಲ್ಲಿ ಯೇಸು ಕ್ರಿಸ್ತನ ಈ ಲೋಕಕ್ಕೆ ಬರುವುದಕ್ಕಿಂತ ಮುಂಚಿತವಾಗಿ ಜನರು ಬೇಡಿಕೊಳ್ತಾ ಇದ್ರು, ದೇವರೇ ಕೃಪೆ ತೋರಿಸು, ನಿನ್ನ ಕೃಪೆ. 86ನೇ ಕೀರ್ತನೆಯಲ್ಲಿ ಸುಮಾರು 26 ಕಡೆ ನಿನ್ನ ಕೃಪೆ ನನ್ನ ಮೇಲೆ ಇರಲಿ, ಕೃಪೆ ಕೊಡು, ನೀನು ಕೃಪಾಪೂರ್ಣನು, ಎಲ್ಲರೂ ಕೃಪೆಯನ್ನು. ಆದರೆ ಕೃಪೆಯ ನಿಜವಾದ ಅರ್ಥ ಆ ಪೀಶೋನ್ ನದಿಯಲ್ಲಿ ದೇವರು ತೋರಿಸ್ತಾನೆ. ಆ ನದಿ ಒಡೆಯಲ್ಪಟ್ಟು 4 ವಿಭಾಗಗಳಾದವು. ಅದರಲ್ಲಿ ಮೊದಲನೇದು ಪೀಶೋನ್ ಎಂಬುದ ಮುಖ್ಯವಾದ ಅರ್ಥ ಕೃಪೆ. ಯಾಕೆ ಕೃಪೆ ಬೇಕಾಗಿತ್ತು ಅಂದ್ರೆ, ಪಾಪಿಯಾದಂತಹ ಮನುಷ್ಯನು ಪಾಪದ ಸಂಬಳವಾದಂತಹ ನರಕಕ್ಕೆ ಹೋಗಬೇಕಾದವನು, ದೇವರ ಸನ್ನಿಧಿ ಹೋಗಲಾರದಂತ ಸ್ಥಿತಿ ಉಳ್ಳವನು, ದೇವರು ತನ್ನ ಪ್ರೀತಿಯನ್ನು ತೋರಿಸ್ದ. ನಾವು ಸತ್ಯವೇದವನ್ನು ಓದುವಾಗ ಸತ್ಯವೇದದಲ್ಲಿ 4 ವಿಧವಾದ ಭಾಗಗಳಾಗಿ ನಾವು ನೋಡ್ತೇವೆ. ಅದೇನಂದ್ರೆ ಅಸ್ಥಿವಾರದ ಸತ್ಯತೆಗಳು, ಎರಡನೇದು ಬಹು ಪ್ರಾಮುಖ್ಯವಾದಂತಹ ಸತ್ಯತೆಗಳು, ಪ್ರಾಮುಖ್ಯವಾದ ಸತ್ಯತೆಗಳು, ಪ್ರಾಮುಖ್ಯವಲ್ಲದಂತ ಸತ್ಯತೆಗಳು. The fundamental truths, very important truths ಮತ್ತು ಅನ್ಇಂಪಾರ್ಟೆಂಟ್ ಟ್ರೂತ್ಸ್ 4 ವಿಧವಾಗಿ ನಾವು ವಿಂಗಡಿಸಿ ಓದಬೇಕಾಗಿದೆ. ಫಂಡಮೆಂಟಲ್ ಎಂಬುದಾಗಿ ಹೇಳುವಾಗ ಅಸ್ಥಿವಾರ ಎಂಬುದಾಗಿ ಅರ್ಥ. ಒಂದು ಕಟ್ಟಡ ಕಟ್ಟಲಿಕ್ಕೆ ಅಸ್ಥಿವಾರ ಬೇಕಿರೋದ್ರಿಂದ ಅಸ್ಥಿವಾರದ ಸತ್ಯತೆಗಳು ಬಹು ಖಂಡಿತವಾಗಿ ಬೇಕೇ ಇರುವಂತ ಆ ಒಬ್ಬ ಮನುಷ್ಯನನ್ನು ದೇವರನ್ನ ಸನ್ನಿಧಿಗೆ ಬರ್ಲಿಕ್ಕೆ ಬೇಕಾದಂತ ಒಂದು ಅಂಶ ಅಸ್ಥಿವಾರದ ಒಂದು ಸತ್ಯತೆ. ಅಸ್ಥಿವಾರದ ಸತ್ಯತೆಯಲ್ಲಿ ದೇವರು ಕೊಟ್ಟಂಥದ್ದು ಏನಂದ್ರೆ, ಪಾಪ ಮಾಡಿದವನು ನರಕಕ್ಕೆ ಹೋಗ್ಬೇಕು, ಯಾಕಂದ್ರೆ ದೇವರು ಪರಿಶುದ್ಧ. ಆ ನರಕಕ್ಕೆ ಹೋಗಬಾರ್ದು ಎಂಬುದಾಗಿ ರಕ್ಷಣೆಯ ಮಾರ್ಗವನ್ನು ತೋರಿಸಿದ. ಆ ರಕ್ಷಣೆ ಮಾರ್ಗ ಯೇಸು ಕ್ರಿಸ್ತನ ಮುಖಾಂತರವಾಗಿ. ಆ ರಕ್ಷಣೆಯಲ್ಲಿ 3 ವಿಧವಾದಂತಹ ರಕ್ಷಣೆಯನ್ನು ಆತನು ವಿಷದಪಡಿಸಿದ. ಅದನ್ನು ನಾವು ಮುಂದೆ ಓದಲಿಕ್ಕೆ ಹೋಗ್ತೇವೆ. ಮೊದಲನೇ ರಕ್ಷಣೆ ಪಾಪದ ಸಂಬಳವಾದಂತ ನರಕದಿಂದ ಬಿಡುಗಡೆ. ಅಂದ್ರೇನು? ಪಾಪಮಯಿಯಾದಂತ ದೇವರ ಸನ್ನಿಧಿಯ ತಳ್ಳಲ್ಪಟ್ಟಂತವನು ನರಕಕ್ಕೆ ಹೋಗಬೇಕಾಗಿದ್ದ ವ್ಯಕ್ತಿಗೆ ನೀತಿವಂತನೆಂಬ ಬಿರುದು ಕೊಟ್ಟ. ಆ ನೀತಿವಂತತನ, ದ ರೈಚಿಯಸ್ನೆಸ್ ಅಥವಾ ನೀತಿವಂತತನ ಯಾವ ಪುಣ್ಯ ಕಾರ್ಯಗಳಿಂದ ಅಲ್ಲ. ದೇವರ ಸ್ಪಷ್ಟವಾಗಿರುತ್ತದೆ, ನಿಮಗೆ ಪುಣ್ಯ ಕಾರ್ಯಗಳಿಂದ ಅಲ್ಲ, ಆತನ ಕೃಪೆಯಿಂದಲೇ ಸಿಗುವಂಥದ್ದು. ಯಾವ ನಿನ್ನ ಸ್ವಪ್ರಯತ್ನದಿಂದ ಅಲ್ಲ. ದೇವರು ಪೀಶೋನ್ ನದಿಯನ್ನು ಕೊಟ್ಟಿದ್ದು ತನ್ನ ಸ್ವಪ್ರಯತ್ನದಿಂದ ಮತ್ತೆ ದೇವರ ಬಳಿಗೆ ಹೋಗ್ಲಿಕ್ಕಾಗಿ ಮಾಡಲಿಲ್ಲ. ನನ್ನ ಒಳ್ಳೆತನವಾಗ್ಲಿ ದಾನ ಧರ್ಮ ಆಗಲಿ ಯಾವುದೂ ದೇವರ ಹತ್ರ ಹೋಗ್ಲಿಕ್ಕಿಲ್ಲ. ಆ ನೀತಿವಂತತನ, ರಕ್ಷಣೆ, ಪಾಪದ ಸಂಬಳವಾದಂಥ ಬಿಡುಗಡೆಯಿಂದ ತಂದ. ಮನುಷ್ಯನಿನ್ನು ಪಾಪಮಯಾಗಿ ದೇವರಿಂದ ಶಾಪಗ್ರಸ್ತನಾಗಿ ಹೋಗಬಾರ್ದು ಎಂಬುದಾಗಿ ಆ ರಕ್ಷಣೆಯನ್ನು ಕೊಟ್ಟ. ಆ ರಕ್ಷಣೆಯನ್ನ ಆ ನದಿಯಾದಂಥ ಪೀಶೋನ್ ನದಿ ಅಂತ ಯೇಸು ಕ್ರಿಸ್ತನ ಮುಖಾಂತರ ಕೊಟ್ಟ. ಎರಡನೇ ರಕ್ಷಣೆ ಪಾಪದ ಶಕ್ತಿಯಿಂದ ಬಿಡುಗಡೆ. ಮಾನವನು ಪಾಪ ಮಾಡಿದಂಥವನು, ದೈಹಿಕವಾಗಿ ಆತನು ಪಾಪ ಮಾಡುವ ಸ್ವಭಾವದವನು, ದೇವರಿಂದ ಮಗನು ಎಂಬುದಾಗಿ ಕರೆಸಿಕೊಂಡ್ರು, ದೇವರಿಂದ ನೀತಿವಂತನು ಎಂಬುದಾಗಿ ಶಿಲುಬೆ ಮುಖಾಂತರವಾಗಿ ಆತನು ಪಡೆದ್ರು, ಆತನಿನ್ನೂ ಶಾರೀರಿಕವಾಗಿ ಪಾಪಮಯ ಉಳ್ಳವನಾಗಿದ್ದಾನೆ. ಹಾಗಿದ್ರೆ ಆತನ ಅನುದಿನವೂ ದೇವರ ಸನ್ನಿಧಿಗೆ ಹೋಗುವಷ್ಟ ಯೋಗ್ಯನಾಗುವವರೆಗೆ ಆತನು ಪಾಪಮಯವಾದಂತ ಈ ಲೋಕದಲ್ಲಿ ಆತನು ಜೀವಿಸಬೇಕು. ಅದು ಎಲ್ಲಾ ರೀತಿಯಲ್ಲಿ ಆತನನ್ನ ಆಕ್ರಮಿಸುವಂತ ಒಂದು ಪಾಪ. ಅದರಿಂದ ಪಾಪದ ಮೇಲಿನ ಆ ಜಯವನ್ನು ಹೊಂದಲಿಕ್ಕಾಗಿ, ಪಾಪದಿಂದ ಆತನು ಶುದ್ಧೀಕರಿಸಲಿಕ್ಕಾಗಿ, ಅನುದಿನದ ಜೀವಿತದಲ್ಲಿ ದೇವರನ್ನ ಅರ್ಥ ಮಾಡಿಕೊಂಡು ಹೇಗೆ ಆತನು ನೀತಿವಂತನತನವನ್ನ ಹಿನ್ನೆಲೆಯಲ್ಲಿ ನೆನೆಸಿಕೊಂಡು ಆ ಪಾಪಮಯಾದಂಥ ಮನುಷ್ಯನು ದೇವರ ಸನ್ನಿಧಿಗೆ ಬರಲಿಕ್ಕಾಗಿ ಪ್ರತಿ ದಿವಸ ಆ ಪೀಶೋನ್ ನದಿ ಅಥವಾ ಯೇಸು ಕ್ರಿಸ್ತನ ನದಿಯಿಂದ ತೊಳಕೊಂಡವನಾಗಿ ಹೋಗ್ಬೇಕೆಂಬುದಾಗಿ ಮಾಡಿದ. ಅಲ್ಲಿಗೆ ಮೊದಲನೇ ರಕ್ಷಣೆ ಪಾಪದ ಸಂಬಳವಾದಂಥ ನರಕದಿಂದ ಬಿಡುಗಡೆ, ಆತನಿಗೆ ನೀತಿವಂತನೆಂಬ ಹೆಸರು ಕೊಡಲ್ಪಟ್ಟಿದೆ. ಯಾರ್ಯಾರು ಆತನನ್ನು ಅಂಗೀಕರಿಸ್ತಾ ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರವನ್ನು ಕೊಟ್ಟ. ದೇವರ ದಾಸರು ಎಂಬುದಾಗೆಲ್ಲ, ಗುಲಾಮರ ಎಂಬುದಾಗೆಲ್ಲ ಮಕ್ಕಳಾಗುವ ಅಧಿಕಾರವನ್ನು ಕೊಟ್ಟನು. ನಂತರ ಆ ಒಂದು ಅಧಿಕಾರ ಸಿಕ್ಕಿದ್ದು ಕೃಪೆಯಿಂದ. ಪಾಪದ ಸಂಬಳವಾದಂಥ ನರಕದಿಂದ ಬಿಡುಗಡೆ ಆಗಿ ಪಾಪದ ಶಕ್ತಿ ನಮ್ಮ ಶರೀರಾಧೀನ ಸ್ವಭಾವದಲ್ಲಿದೆ. ಯಾಕಂದ್ರೆ ಈ ಲೋಕದಲ್ಲಿ ಪಾಪಮಯವಾದಂಥ ಲೋಕದಲ್ಲಿ ನಾವು ಅದಕ್ಕೆ ಅಂಟಿಕೊಂಡಿದ್ದೇವೆ. ಅದಕ್ಕಾಗಿ ಶಕ್ತಿಯನ್ನು ಪಡೆಯಲಿಕ್ಕಾಗಿ ಯೇಸು ಕ್ರಿಸ್ತನನ್ನು ಕೊಟ್ಟ. ಯೇಸು ಕ್ರಿಸ್ತನ ಒಂದೇ ಸಾರಿ ಸತ್ತು ಹೋಗ್ಬಿಡ್ಲಿಲ್ಲ.
ಆತನ ಜೀವಂತನಾಗಿದ್ದು ಈ ದಿವಸ ಪವಿತ್ರಾತ್ಮನ ಮುಖಾಂತರವಾಗಿ ಪ್ರತಿಯೊಬ್ಬೊಬ್ಬ ನಂಬಿಗಸ್ತ ಆತನ ನಂಬಿದಂಥವರ ಹೃದಯದಲ್ಲಿದ್ದುಕೊಂಡು ಅವರಿಗೆ ಈ ಮನಸ್ಸಾಕ್ಷಿಯನ್ನು ಕೊಟ್ಟು ದೇವರ ಸನ್ನಿಧಿಯಲ್ಲಿ ಮುಂದುವರಿಯಲಿಕ್ಕಾಗಿ ಆತನು ಕೊಟ್ಟ. ಅವನು ಪ್ರತಿ ಸಾರಿ ಆತನು ತಪ್ಪು ಮಾಡುವ ಸ್ವಭಾವದವನಾಗಿದ್ದಾಗ್ಯೂ ದೇವರಿಗೆ ಗೊತ್ತು, ನಮ್ಮ ಪ್ರಕೃತಿಯನ್ನು ಬಲ್ಲನು, ನಾವು ಧೂಳಿಯಾಗಿದ್ದೇವೆ ಅರ್ಥಕೊಳ್ಳುತ್ತಾನೆ. ಆದರೂ ದೇವರು ತಂದೆಯಾದ ಕನಿಕರವುಳ್ಳ ದೇವರು ತನ್ನ ಕನಿಕರ ತೋರಿಸಿ ಆ ಮಕ್ಕಳನ್ನಾಗಿ ಸ್ವೀಕರಿಸಿದನ್ನು ನಾವು ನೋಡ್ತೇವೆ. ಆಗ ನಾವು ನಮ್ಮ ಮನಸ್ಸಾಕ್ಷಿಯನ್ನು ಕೊಟ್ಟು ಪವಿತ್ರಾತ್ಮನಿಂದ ನಾವು ತೋರಿಸಲ್ಪಟ್ಟು ನಮ್ಮ ಎಲ್ಲಾ ತಪ್ಪುಗಳನ್ನು ಆತನಿಗೆ ಒಪ್ಪಿಸಿಕೊಟ್ಟು ಪಾಪದ ಶಕ್ತಿಯಿಂದ ಬಿಡುಗಡೆ ಸಿಗ್ತು. ಮೊದಲನೇದು ಪಾಪದ ಸಂಬಳವಾದ ನರಕದಿಂದ ಬಿಡುಗಡೆ, ಎರಡನೇದು ಪಾಪದ ಶಕ್ತಿಯಿಂದ ಬಿಡುಗಡೆ, ಮೂರನೇದು ನಾವು ಈ ಲೋಕದಲ್ಲಿರುವವರೆಗೆ ಪಾಪದ ಶಕ್ತಿಯಿಂದ ಜಯಿತ ಪ್ರೇಯರಾದ ಮಕ್ಕಳಾಗಿ ಕಡೆಯಲ್ಲಿ ಪಾಪದ ಸಮ್ಮುಖದಿಂದಲೇ ಬಿಡುಗಡೆಯಾಗಿ ಈ ದೇಹವು ಮಾರ್ಪಟ್ಟು ದೇವರಿಂದ ಕೊಡಲ್ಪಟ್ಟ ನೂತನ ದೇಹವನ್ನು ಹೊಂದಿಕೊಂಡು ಆತನ ಬಳಿಗೆ ಹೋಗ್ಲಿಕ್ಕಾಗಿ. ಒಂದು ಜಸ್ಟಿಫಿಕೇಶನ್, ನಮಗೆ ನೀತಿವಂತರೆಂಬ ನಿರ್ಣಯ. ಎರಡನೇದು ಸ್ಯಾಂಕ್ಟಿಫಿಕೇಶನ್ ಅಥವಾ ಕ್ಲೀನ್ಲಿನೆಸ್, ಶುದ್ಧೀಕರಣ. ಮೂರನೇದು ಪ್ರಭಾವದ ಮಹಿಮ ಶರೀರ. ಇದು ಕೊಡ್ಲಿಕ್ಕಾಗಿ ಪೀಶೋನ್ ನದಿ ಬಂತು ಎಂಬುದಾಗಿ ನೋಡ್ತೀವಿ. ಈಗ ನೋಡೋಣ, ಪೀಶೋನ್ ನದಿ ಆರಂಭವಾಗಿದ್ದು ಆ ಏದೆನ್ ತೋಟದ ಹೊರಗಡೆ. ಮನುಷ್ಯನು ಹಿಂದೆ ನಾವು ನೋಡುವಾಗ ಸತ್ಯವೇದವನ್ನು ಪರಿಶೋಧಿಸುವಾಗ ದೇವರನ್ನ ಹೊಗಳುವಂಥದ್ದು ಕೃಪಾವಂತನು, ಕೃಪಾಪೂರ್ಣನು, ಸಂಪೂರ್ಣನು ಎಂಬುದಾಗೆಲ್ಲ ಹೊಗಳುತ್ತೇವೆ. ಆದರೆ ಯೇಸು ಕ್ರಿಸ್ತನನ್ನು ಅರಿಯದೇ ಇದ್ದಂಥ ಹಳೆಯ ಒಡಂಬಡಿಕೆ ಕಾಲದಲ್ಲಿ ಅದೊಂದು ಭಯಭಕ್ತಿಯಿಂದ ಕೇಳುವಂಥದ್ದು. ದೇವರೇ ನೀನು ಕೃಪೆಯನ್ನು ಕೊಡು ಸ್ವಾಮಿ, ಕೃಪೆಯನ್ನು ಕೊಡು ಎಂಬುದಾಗಿ ಕೇಳ್ತಾ ಇದ್ದೇವೆ. ಈಗ ದೇವರು ಯೇಸು ಕ್ರಿಸ್ತನನ್ನು ಕಳುಹಿಸಿಕೊಟ್ಟು ಆ ಪೀಶೋನ್ ನದಿಯನ್ನು ಕೊಟ್ಟು ಈ ದಿವಸ ಉಚಿತವಾಗಿ ಯಾರ್ಯಾರು ಆತನ ಅಂಗೀಕರಿಸ್ತಾ ಅವರಿಗೆ ದೇವರ ಮಕ್ಕಳಾಗಬೇಕು. ನಾವಿನ್ನು ಕೃಪೆಯನ್ನ ಬೇಡುವಂಥವರಲ್ಲ, ಆ ಕೃಪೆಯನ್ನು ಅನುಭವಿಸುವಂಥವ್ರು. ಪೀಶೋನ್ ನದಿ ಎಂಬುದಾಗಿ ಹೇಳುವಾಗ ಆ ಪೀಶೋನ್ ನದಿಯಲ್ಲಿ ಆ ಮೊದಲನೇ ಕಾಲವಾದಂಥ ಆ ಪೀಶೋನ್ ನದಿಯನ್ನು ನಾವು ಎಳೆಯಬೇಕಾಗಿದೆ. ನಾವು ಸ್ಯಾಂಕ್ಟಿಫಿಕೇಶನ್ ನಮ್ಮ ಜೀವಿತದಲ್ಲಿ ಎದುರುವ ಎಲ್ಲಾ ವಿಧವಾದಂತಹ ಶೋಧನೆ, ಎಲ್ಲ ವಿಧವಾದ ಪಾಪ ಎಲ್ಲದರಿಂದ ಜಯಿಸ್ಲಿಕ್ಕಾಗಿ ಕೃಪೆಯನ್ನು ಕೊಟ್ಟಿದ್ದಾರೆ. ಕೃಪೆ ಅಂದ್ರೆ ನಾವು ಏನೂ ಮಾಡದೆ ಉಚಿತವಾಗಿ ಸಿಗುವಂಥದ್ದು ಕೃಪೆ. ನಾವು ಸತ್ಯದಲ್ಲಿ ನೋಡುವಾಗ, ಕೀರ್ತನೆಗಳಲ್ಲಿ ನೋಡುವಾಗ ದಾವಿದನು ಕೂಡ ಅಂತ ದೇವರು ಕೃಪಾಂತನು ಎಂಬುದಾಗಿ ಮೇಲೆ ನೋಡ್ತಾ ಇದ್ದೇವೆ. ಈ ದಿವಸ ಆ ಕೃಪೆ ನಮ್ಮಲ್ಲಿ ಬಂದಿದೆ. ನಾವು ಆ ಕೃಪೆನ ಆದರೆ ಅದನ್ನು ಅರ್ಥ ಮಾಡಿಕೊಳ್ಬೇಕಾಗಿದೆ. ಪೀಶೋನ್ ನದಿ ಕೃಪೆಗೆ ಗುರುತು. ಆ ಕೃಪೆ ನಮ್ಮಲ್ಲಿ ಹರಿದಾಗ, ಆ ಪೀಶೋನ್ ನದಿ ಹರಿದಾಗ ಅಲ್ಲಿ ಸಮೃದ್ಧಿ ಸಿಗ್ತದೆ ಅಂತ ನಾವು ನೋಡ್ಲಿಕ್ಕೆ ಹೋಗೋಣ. ನಾವು ನೋಡ್ತೇವೆ ಪೀಶೋನ್ ನದಿ ಹರಿದಿದ್ದು ಹವಿಲ್ಲಾ ದೇಶದಲ್ಲಿ ಎಂಬುದಾಗಿ ನೋಡ್ತೇವೆ. 2ನೇ ಅಧ್ಯಾಯ 10-11ನೇ ವಚನದಲ್ಲಿ ಆ ಪೀಶೋನ್ ನದಿ ಹರಿದ ಹವಿಲ್ಲಾ ದೇಶ. ಹವಿಲ್ಲಾ ಎಂಬಂತ ಅರ್ಥ 2 ಅರ್ಥ ಇದೆ. ಮೊದಲನೇ ಹವಿಲ್ಲಾ ನೋವಿನಿಂದ ಕೂಡಿದಂತ, ಸಂಕಟದಿಂದ ಕೂಡಿದಂತ ಪ್ರದೇಶ ಎಂಬುದಾಗಿ. 2ನೇ ಹವಿಲ್ಲಾ ಆ ನದಿಯಲ್ಲಿ, ಆ ಒಂದು ಪೀಶೋನ್ ನದಿ ಅಲ್ಲಿ ಹರಿದಾಗ ಅಲ್ಲಿ ಚಿನ್ನವು, ಶ್ರೇಷ್ಠತರವಾದಂಥ ಬಂಗಾರ ಮತ್ತು ಗೋಮೇಧಿಕ ರತ್ನ ಇದೆಲ್ಲ ಸಿಗ್ತದೆ ಎಂಬುದಾಗಿ, ಬೂದಲಕದೋಪ ಗೋಮೇಧಿಕ ರತ್ನ ಸಿಗ್ತದೆ ಎಂಬುದಾಗಿ. ಹಾಗಿದ್ರೆ ಪೀಶೋನ್ ನದಿ ಹರಿದಾಗ ಆ ನದಿ ನೋವಿನಿಂದ ಕೂಡಿದಂಥ ಮಾನವನ ಜೀವಿತದಲ್ಲಿ, ಮಾನವನ ಹೃದಯದಲ್ಲಿ, ಪಾಪಮಯವಾದಂಥ ಹೃದಯದಲ್ಲಿ ಪರಿವರ್ತನೆ ಆಗ್ತದೆ. ಪೀಶೋನ್ ನದಿ ನಾವು ಕೇಳಬೇಕಾದ ದೇವರೇ, ನೀನು ಕೊಟ್ಟ ಉಚಿತವಾದಂಥ ಕೃಪೆಯನ್ನು ಅನುಭವಿಸಲಿಕ್ಕೆ ಸಹಾಯ ಮಾಡಿಸು, ನಂಬಲಿಕ್ಕೆ ಸಹಾಯ ಮಾಡು. ನೀನು ನಮ್ಮನ್ನು ನೀತಿವಂತನು ಎಂಬುದಾಗಿ ಮಾಡಿದ್ದಿ, ನಿನ್ನ ಮಗನನ್ನಾಗಿ ಸ್ವೀಕರಿಸಿದ್ದಿ. ಆದರೆ ನಿನ್ನ ಕೃಪೆಯನ್ನು ನಾನು ಅನುಭವಿಸಿದ್ದೇನೆ ಎಂಬಂಥ ನಂಬಿಕೆ. ಅದರ ಅರ್ಥವೇನು? ಸತ್ಯದಲ್ಲಿ ಈ ಬಹು ಪ್ರಾಮುಖ್ಯವಾದ ಅಂಶ ರಕ್ಷಣೆ, ಕೃಪೆ ಮತ್ತು ಮಾನಸಾಂತರ ಎಂಬುದಾಗಿ. ನನ್ನ ಪಾಪಗಳನ್ನು ಅಪ್ಪಿಕೊಂಡು ನಾನು ಸಂಪೂರ್ಣವಾಗಿ ಪರಿವರ್ತನೆ ಆದರೆ ಅಂದ್ರೆ ಏನರ್ಥ? ಯೇಸು ಕ್ರಿಸ್ತನು ನನ್ನ ಹೃದಯದಲ್ಲಿ ಬಂದಿದ್ದಾನೆ ಎಂಬುದಾಗಿ ನಂಬುವಂಥದ್ದು, ಆತನನ್ನು ಅಂಗೀಕರಿಸುವಾಗ. ಎರಡನೇದು, ಆತನು ನನ್ನ ಜನ್ಮ ಪಾಪಗಳನ್ನು ಅಥವಾ ನನ್ನ ಮರಣಕರವಾದ ನರಕಕ್ಕೆ ಹೋಗುವ ಪಾಪದಿಂದ ಬಿಡಿಸಿದ್ದಾನೆ. ಅಷ್ಟು ಮಾತ್ರ ಅಲ್ಲ, ನನ್ನ ಜೀವಿತದಲ್ಲಿ ಎರಗುವಂತಹ ಪಾಪಮಯವಾದಂಥ ಎಲ್ಲ ಸ್ಥಿತಿಯಲ್ಲಿ ಜಯವನ್ನು ಕೊಟ್ಟಿದ್ದಾನೆ ಎಂಬುದಾಗಿ ಅರ್ಥಕೊಳ್ಳಬೇಕಾಗಿದೆ. ಪ್ರಿಯರೇ,
ಅದನ್ನು ಅರ್ಥಕೊಳ್ಳುವಂಥದ್ದು ಬಹಳ ಪ್ರಾಮುಖ್ಯವಾದದ್ದು. ಮಾನಸಾಂತರ ಪಡೆದು ಸುಮ್ಮನೆನೋ ಕೇಳುವಂಥದ್ದಲ್ಲ. ಅಂಗಡಿಯಲ್ಲಿ ಹೋಗಿ ಬಿಸ್ಕೆಟ್ ತಿಂದಂಗಲ್ಲ, ಅಂಗಡಿಗೆ ಹೋಗಿ ಏನೋ ಒಂದು ಸಾಮಾನು ತೆಕ್ಕೊಂಡಂಗೆ ಅಲ್ಲ. ಅದನ್ನು ನಿಜವಾದಂಥ ರೀತಿಯಲ್ಲಿ ಅನುಸರಿಸುವಾಗ ನಾನು ಪಾಪಿ, ಪಾಪಮಯನಾದಂಥ ನಾನು ದೇವರ ಸನ್ನಿಧಿಗೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಪೀಶೋನ್ ನದಿ ನನ್ನಲ್ಲಿ ಹರಿದಾಗ ನನ್ನ ಪಾಪಮಯ ಜೀವಿತದಲ್ಲಿ ಅದು ಬದಲಾವಣೆ ಹೊಂದಿ ಆ ಬದಲಾವಣೆಯನ್ನು ನಾನು ತೋರಿಸಬೇಕಾಗಿದೆ. ನನ್ನ ಜೀವಿತದಲ್ಲಿ ಆ ಬಂಗಾರ ದೊರಕುತ್ತದೆ. ಬಂಗಾರದು ಶ್ರೇಷ್ಠ ಮಟ್ಟದ ಬಂಗಾರ ಎಂಬುದಾಗಿ ನೋಡು, ಅಲ್ಲಿ ಕೂಡ ಯೇಸು ಸ್ವಾಮಿ ನೋಡ್ಬೋದಾಗಿದೆ. ಬಂಗಾರ ಅದರ ಗುಣಗಳನ್ನು ನೋಡು. ಬಂಗಾರ ಅದು ರಾಜತ್ವಕ್ಕೆ ಗುರುತು. ಸಾಧಾರಣ ರಾಜರುಗಳು ಬಂಗಾರದನ್ನ ಧರಿಸ್ತಾರೆ, ಬಂಗಾರದ ಕಿರೀಟ, ಬಂಗಾರದ ಒಡವೆಗಳನ್ನು ಧರಿಸ್ತಾರೆ. ಯೇಸು ಕ್ರಿಸ್ತನು ರಾಜಾದಿರಾಜನಾಗಿ ಶಿಲುಬೆ ಮೇಲೆ ಆತನ ಮುಳ್ಳಿನ ಕಿರೀಟವನ್ನು ಹೊಂದಿ ಆತನ ಮರಣವನ್ನು ಹೊಂದಿ ಈ ದಿವಸ ಆತನು ಬಂಗಾರದ ಕಿರೀಟವನ್ನು ಹಾಕಿದ್ದಾನೆ. ಆ ಬಂಗಾರ ಶ್ರೇಷ್ಠಮಯವಾದಂಥ ಬಂಗಾರ. ಅದನ್ನು ಈ ಲೋಕದಲ್ಲಿ ಯಾರು ಹಾಕ್ಲಿಕ್ಕೆ ಸಾಧ್ಯ ಇಲ್ಲ, ಆತನು ಹಾಕಿದ. ಯಾಕೆಂದ್ರೆ ಆತನು ರಾಜಾದಿರಾಜನು. ಆದ್ದರಿಂದ ಆತ ಇನ್ನೇನು ಬಂಗಾರದ ಒಂದು ಗುಣ, ಬಂಗಾರ ಹೊಳೆಯುವಂಥದ್ದು. ಈ ದಿವಸ ಯೇಸು ಕ್ರಿಸ್ತ ಅಂತಹ ಶಾಪಗ್ರಸ್ತವಾದಂಥ ಸ್ಥಿತಿಯಲ್ಲಿ ಶಿಲುಬೆ ಮೇಲೆ ಸತ್ರು, ಆತನು ಶಾಪಗ್ರಸ್ತನಾಗಿ ಬೆತ್ತಲಿಯಾಗಿ ಜನರಿಂದ ತಿರಸ್ಕರಿಸಲ್ಪಟ್ಟನಾಗಿ ಸತ್ರು. ಈ ದಿವಸ ಅವನು ಇಡೀ ಪ್ರಪಂಚದಲ್ಲಿ ಎಲ್ಲರಿಗೆ ಆತನು ರಾಜನಾಗಿ ಆತನಿದ್ದಾನೆ. ಅದು ಶ್ರೇಷ್ಠ ಮಟ್ಟದ ಬಂಗಾರ. ಈ ದಿವಸ ನಾವು ನೋಡ್ತೇವೆ ಎಷ್ಟೋ ಜನರಿಗೆ ಈ ಒಂದು ದಿವಸಗಳಲ್ಲಿ ಬಂಗಾರ ಪದಕ ಕೊಡ್ತಾರೆ, ಆತನ ಶ್ರೇಷ್ಠನೆಂಬುದಾಗಿ. ಆದರೆ ಈ ಬಂಗಾರ, ನಾನು ಪಾಪಿಯಾಗಿ ನರಕಕ್ಕೆ ಹೋಗಬೇಕಾಗಿರುವಂಥವನು ಆತನನ್ನು ಅಂಗೀಕರಿಸುವಾಗ ಆ ಶ್ರೇಷ್ಠ ಬಂಗಾರದ ಭಾಗ ನನಗೆ ಕೊಡಲ್ಪಡ್ತದೆ. ಶ್ರೇಷ್ಠ ಬಂಗಾರದ ತುಂಡಲ್ಲ, ಬಂಗಾರ ನನ್ನ ಹೃದಯದಲ್ಲಿ ಬರುವಾಗ ಆ ಶ್ರೇಷ್ಠ ಮಟ್ಟದ ಬಂಗಾರ ಬರ್ತದೆ. ಇನ್ನೇನು ಅದು ಬಹಳ ಬೆಲೆಯುಳ್ಳದ್ದು. ಒಂದು ವೇಳೆ ಯೇಸು ಕ್ರಿಸ್ತನನ್ನು ಅಂಗೀಕರಿಸುವಂಥದ್ದು ಇದನ್ನು ಕೇಳಿ ಅಂಗೀಕರಿಸಬಹುದು, ಆದರೆ ಅದು ಒಬ್ಬ ವ್ಯಕ್ತಿಯನ್ನ ಸಂಪೂರ್ಣವಾಗಿ ಬದಲಾಯಿಸುವಂಥದ್ದು. ಬಡವನು, ತಿರುಕನು, ಯಾವ ಗಡಗತಿ ಇಲ್ಲದವನನ್ನ ದೇವರ ಮಗುವಾಗಿ ಮಾಡುವಂಥವನು. ಪ್ರಿಯರೇ, ದೇವದೂತರನ್ನು ಊಳಿಗ ಆತ್ಮಗಳಿಂದಾಗಿರಿಸಿದಂಥ, ಪಾಪ ಮಾಡದಂಥ ಪರಿಶುದ್ಧರಾದಂಥ ದೇವದೂತರನ್ನ ಊಳಿಗದ ಆತ್ಮಗಳಿಂದ ಕರೆದಂಥ ದೇವರು ನನ್ನನ್ನು ನಿನ್ನನ್ನು ಮಕ್ಕಳಿಂದಾಗಿ ಮಾಡಿ ತನ್ನ ದೃಷ್ಟಿಯಲ್ಲಿ ಬೆಲೆಯುಳ್ಳವನಾಗಿ ಮಾಡಿದ್ದಾನೆ. ಹಾಗಿದ್ರೆ ಯೇಸು ಕ್ರಿಸ್ತನು ರಾಜಾದಿರಾಜನು, ಯೇಸು ಕ್ರಿಸ್ತನು ಬೆಲೆಯುಳ್ಳವನು. ಯಾಕಂದ್ರೆ ಬಂಗಾರದ ಶ್ರೇಷ್ಠ ಮಟ್ಟದ ಬಂಗಾರ. ಯೇಸು ಕ್ರಿಸ್ತನು ಎಂದೂ ಆ ಬಂಗಾರವನ್ನು ಒಂದು ಕೆಸರಿನಲ್ಲಿ ಹಾಕಿ ವರ್ಷಾನುಗಟ್ಟಲೆ ಬಿಟ್ಟು ತೆಗೆದ್ರು ಅದರ ಹೊಳಪು ಕೆಡುವುದಿಲ್ಲ. ಯೇಸು ಕ್ರಿಸ್ತನ ಹೆಸರು ಎಂದೆಂದೂ ಸ್ಥಿರವಾಗಿರುವಂಥದ್ದು. ನಾನು ಯೇಸು ಕ್ರಿಸ್ತನ ಅಂಗೀಕರಿಸು, ನನಗೆ ನಿತ್ಯ ಜೀವ ಸಿಗ್ತದೆ ಎಂಬುದಾಗಿ, ನಿತ್ಯವಾಗಿ ಸಿಗುವಂಥ ಜೀವ. ಹಾಗಿದ್ರೆ ಯೇಸು ಕ್ರಿಸ್ತನ ಹಾಗೆಯೇ ನಾವು ಕ್ಲಾಸಿಫೈ ಮಾಡ್ತಾ ಅಥವಾ ಆ ಬಂಗಾರದ ವಿವರಗಳನ್ನು ತಿಳಿಯುತ್ತಾ ನಾವು ಇಹಲೋಕದ ಬಂಗಾರಕ್ಕೆ ಹೋಲಿಸಿಕೊಂಡು ನೋಡುವಾಗ ನಮಗೆ ಸಿಗುವಂಥ ಬಂಗಾರ ಪದಕಗಳು, ಬಂಗಾರದ ಬಹುಮಾನಗಳು, ಬಂಗಾರಗಳು ಸಿಗುವಾಗ ಹೇಗೆ ಯಾವ್ಯಾವ ರೀತಿಯಿಂದ ಸಿಗ್ತದೆ ಎಂಬುದಾಗಿ ಅದರೆಲ್ಲದರಲ್ಲಿ ಆ ಬಂಗಾರ ಯೇಸು ಕ್ರಿಸ್ತನಿದ್ದಾನೆ ಎಂಬುದಾಗಿ ನೋಡ್ಬೋದಾಗಿದೆ. ಅದು ಹವಿಲಾ ದೇಶಕ್ಕೆ ನೋವಿನಿಂದ ಕೂಡಿದಂಥ ನನ್ನ ಹೃದಯಕ್ಕೆ, ನನ್ನ ಜೀವಿತಕ್ಕೆ ಯೇಸು ಕ್ರಿಸ್ತನ ಹರಿದಾಗ ನಾನು ಬಂಗಾರ ಆಗ್ತೇನೆ. ಯಾಕಂದ್ರೆ ಆತನ ರಾಜಾದಿರಾಜನು ಎಂದೂ ಕೆಡದವನು, ನಿತ್ಯತ್ವನು. ಆತನು ನನಗೆ ಬರುವಾಗ ನಾನು ನಿತ್ಯ ಜೀವವನ್ನು ಹೊಂದ್ತೇನೆ, ಎಂದೂ ಸಾಯುವುದಿಲ್ಲ, ನಿತ್ಯ ಜೀವವನ್ನು ಹೊಂದ್ತೇನೆ. ಮತ್ತು ಇನ್ನು ಮುಂದೆ ನಾನು ಹೊಳೆಯುತ್ತೇನೆ. ಯಾಕೆಂದ್ರೆ ಯೇಸು ಕ್ರಿಸ್ತನು ಅಂತ ಒಂದು ಸ್ಥಿತಿಯಲ್ಲೂ ಈ ದಿವಸ ಆತನು ಪ್ರಖ್ಯಾತನಾಗಿ ಹೊಳೆಯುವಂಥ ಒಂದು ಸ್ಥಿತಿಯಲ್ಲಿರುವಾಗ ಆ ಉದಯದ ನಕ್ಷತ್ರವನ್ನು ಉಂಟು ಮಾಡಿದ ಲೂಸಿಫರ್ನಿಗೆ ಕೊಡಲ್ಪಟ್ಟಂತ ಬಂಗಾರ ನನಗೆ ಕೊಡಲ್ಪಟ್ಟು ನಾನು ಅವನಿಗಿಂತ ಹೆಚ್ಚಿನದಾಗಿ ಆತನು ಮಾಡಿದ್ದಾನೆ. ಪ್ರಿಯರೇ, ಇದನ್ನು ನಾವು ಧ್ಯಾನಪೂರ್ವಕವಾಗಿ ನೋಡೋಣ. ಬಹಳ ಬೆಲೆಯುಳ್ಳದ್ದು ದೇವರು ನನಗೆ ಕೊಟ್ಟಂತ ಈ ರಕ್ಷಣೆ, ದೇವರು ಕೊಡುವಂಥ ತನ್ನ ಮಕ್ಕಳೆಂಬ ಭಾಗ್ಯ, ದೇವರು ಕೊಡುವಂಥ ಸೇವಾ ಒಂದು ಸ್ಥಾನ, ದೇವರು ಕೊಟ್ಟಂತ ದೇವರು ಇತರ ಈ ಲೋಕದಲ್ಲಿ ಮಾತ್ರ ಅಲ್ಲ, ಪರಲೋಕದಲ್ಲಿ ಕೂಡ ದೇವದೂತರು ನಮ್ಮನ್ನು ಲಕ್ಷ್ಯವಿಟ್ಟು ನೋಡುವಂಥ ಸ್ಥಿತಿಗೆ ನಮ್ಮನ್ನು ಇಟ್ಟಿರುವಂಥದ್ದು ನಾವು ಬಂಗಾರ. ಯಾಕಂದ್ರೆ ಆ ಬಂಗಾರ ಶ್ರೇಷ್ಠ ಮಟ್ಟದ ಬಂಗಾರ ನಮ್ಮ ಹೃದಯದಲ್ಲಿದೆ. ಪ್ರಿಯರೇ, ನಾವು ನೋಡ್ತಾ ಬರುವಾಗ ಅದು ಬೆಲೆಯುಳ್ಳದ್ದು, ಕೆಟ್ಟು ಹೋಗುವಂಥದ್ದಲ್ಲ. ನಿತ್ಯನೂ ಆತ ನಿತ್ಯನು ನಮಗೆ ನಿತ್ಯ ಜೀವನ ಕೊಡ್ತಾನೆ. ಹೀಗೆಲ್ಲ ನಾವು ನೋಡುವಾಗ ಇನ್ನು ಅನೇಕ ವಿಷಯಗಳನ್ನು ನಾವು ಧ್ಯಾನಿಸುವಾಗ ಅದನ್ನು ನಿಮಗೆ ಬಿಡ್ತೇನೆ. ಪ್ರಿಯರೇ, ಹವಿಲ್ಲಾ ದೇಶಕ್ಕೆ ಆ ಪೀಶೋನ್ ನದಿ ಹರಿದಾಗ ಇಷ್ಟೆಲ್ಲ ಸಂಭ್ರಮ. ಮತ್ತೊಂದು ಸಿಗ್ತದೆ, ಏನಂದ್ರೆ
ನಾನು ಅದನ್ನು ಹೇಳಿ ನಾನು ಮುಗಿಸ್ತೇನೆ, ಮುಂದುವರಿಸೋಣ. ಅದೇನಂದ್ರೆ ಬೂದೋಲಕ ಧೂಪ ಎಂದಾಗ ನೋಡ್ತೇವೆ. ಬೂದೋಲಕ ಧೂಪ ಸತ್ಯವೇದದಲ್ಲಿ ನೋಡುವಾಗ ಆ ಬೂದೋಲಕ ಧೂಪ ಅತಿ ಸಾಮಾನ್ಯವಾದ ಧೂಪ ಅಲ್ಲ. ಅದನ್ನು ಮಹಾಪರಿಶುದ್ಧ ಸ್ಥಳದಲ್ಲಿ ದೇವರ ಸನ್ನಿಧಿಯಲ್ಲಿ ದೇವರಿಗೆ ಸುವಾಸನೆಯನ್ನು ಉಂಟು ಮಾಡುವ ಧೂಪವನ್ನಾಗಿ ಅವರು ಅರ್ಪಿಸ್ತಾ ಇದ್ರು. ಅದು ಬಹಳ ಪವಿತ್ರವಾಗಿತ್ತು. ಅದನ್ನು ಅರ್ಪಿಸುವಾಗ ಆ ದೇವದೂತರು ಅಥವಾ ಯಾಜಕರು ಬಹಳ ಗಂಭೀರವಾಗಿ ತಮ್ಮನ್ನು ಶುದ್ಧಿಪಡಿಸಿಕೊಂಡು ಹೋಗಿ ದೇವರ ಮಂಜೂಷದ ಬಳಿ ದೇವರ ಸನ್ನಿಧಿಯಲ್ಲಿ ಅದನ್ನು ಅರ್ಪಿಸ್ತಾರೆ. ಅದು ದೇವರಿಗೆ ಘಮಘಮಿಸುವ ಸುವಾಸನೆಯನ್ನು ಉಂಟು ಮಾಡ್ತಾ ಇತ್ತು. ಪ್ರಿಯರೇ, ಇಲ್ಲಿವರೆಗೆ ನಾವು ಕೋಟ್ಯಾಂತರ ಜನರು ಅನೇಕರು ಎಲ್ಲರೂ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ನಮ್ಮ ಪ್ರಾರ್ಥನೆಗಳು ಎಷ್ಟೋ ಇದೆ, ಆದರೆ ಯಾವ ಪ್ರಾರ್ಥನೆ ಆತನಿಗೆ ಮೆಚ್ಚುವಂಥದ್ದು, ಆತನಿಗೆ ಸಂತೋಷ ಕೊಡುವಂಥದ್ದು ಎಂಬುದಾಗಿ ನೋಡುವಾಗ ದೇವರಿಗೆ ಅವರು ಆಗ್ತಾ ಇದ್ದಂಥ ಆ ಬೂದೋಲಕ ಧೂಪದಿಂದ ಅದು ಹೇಗೆಂದರೆ ದೇವರಿಗೆ ಸಂತೋಷ ಕೊಡುವಂಥದ್ದು ನಮ್ಮ ಪ್ರಾರ್ಥನೆ ಮುಖಾಂತರವಾಗಿ. ಪ್ರಾರ್ಥನೆ ಎಂಬುದಾಗಿ ಹೇಳುವಾಗ ಬೇಡಿಕೊಳ್ಳುವುದು ಕೇಳುವಂಥದ್ದು ಎಂಬುದಾಗಿ ಮಾತ್ರ ನಾವು ಆಲೋಚನೆ ಮಾಡ್ತೇವೆ ಎಷ್ಟೋ ಸಾರಿ. ಆದರೆ ಆ ಪ್ರಾರ್ಥನೆ ಅನ್ನುವಾಗ 4 ವಿಧವಾದಂತಹ ರೀತಿಯಲ್ಲಿ ನಾವು ಆಲೋಚನೆ ಮಾಡಿ. ಒಂದು, ಇಂಗ್ಲಿಷ್ನಲ್ಲಿ ಆಕ್ಟ್ಸ್ ACTS ಎಂಬುದಾಗಿ ನೋಡ್ತೇವೆ. ಮೊದಲನೇದು ಎಂಬುದಾಗಿ ಹೇಳುವಾಗ ಅಡೋರೇಷನ್, ದೇವರನ್ನ ಸ್ತುತಿಸುವಂಥದ್ದು. ಪ್ರಿಯರೇ, ದಾವಿದನ ಕೀರ್ತನೆ ಅಥವಾ ಸತ್ಯದಲ್ಲಿ ಅನೇಕ ದೊಡ್ಡ ದೊಡ್ಡ ಭಕ್ತರು ದೇವರಿಗೆ ಪ್ರಾರ್ಥನೆ ಮಾಡುವಂಥದ್ದು, ದಾನಿಯೇಲನು ಮುಂತಾದವರು ಪ್ರಾರ್ಥನೆ ಮಾಡುವಾಗ ದೇವರನ್ನ ಆರಾಧಿಸುವಂಥದ್ದು. ಆರಾಧನೆ ಬಹಳ ಶ್ರೇಷ್ಠವಾದದ್ದು. ಈ ದಿವಸ ನಮ್ಮ ಎಲ್ಲ ಸಭೆಗಳ ಆರಾಧನಾ ಪುಸ್ತಕಗಳು ಅಥವಾ ಆರಾಧನೆಯ ವಿಧಾನಗಳು ಮೊದಲು ದೇವರನ್ನು ಆರಾಧಿಸುವಂಥದ್ದು, ದೇವರು ಯಾರು ಏನು ಎಂಬುದಾಗಿ ಹೇಳುವಂಥದ್ದು. ಬರೇ ದೇವರಿಗೆ ಇದು ಕೊಡು ಅದು ಕೊಡು ಎಂಬುದಾಗಿ ಕೇಳುವಂಥದ್ದಲ್ಲ. ಕೊಡು ಅನ್ನೋ 2 ಹೆಣ್ಣು ಮಕ್ಕಳು ಜಿಗಣೆಗೆ ಉಂಟು ಎಂಬುದಾಗಿ ದೇವರ ಜ್ಞಾನೋಕ್ತಿ 30ನೇ ಅಧ್ಯಾಯದಲ್ಲಿದೆ. ನಾವು ಜಿಗಣೆ ಮರಿಗಳಾಗಿ ಕೇಳುವಂಥದ್ದು. ಈ ದಿವಸ ಪ್ರಪಂಚದಲ್ಲಿ ಹೆಚ್ಚು ಜನರು ನಾನಾ ವಿಧವಾದಂತಹ ದೇವರುಗಳು ಅಥವಾ ಪೂಜಾ ಸ್ಥಳಗಳು ಅಥವಾ ಯಾತ್ರಾ ಸ್ಥಳಗಳು ಎಂಬುದಾಗಿ ಹೇಳುವ ಬೇಡಿಕೊಳ್ಳಲಿಕ್ಕೆ ಹೋಗ್ತಾ ಇದ್ದಾರೆ. ನಾವು ಅದನ್ನು ಅಂಗೀಕರಿಸುವಂತ, ನಾವು ದೇವರನ್ನು ಮೆಚ್ಚಿಸುವಂತ ಆರಾಧನೆ ಮಾಡಲಿಕ್ಕೆ ಹೋಗ್ತೇವೆ. ಹಾಗಿದ್ರೆ ನಮ್ಮ ಆರಾಧನೆ ದೇವರಿಗೆ ಮುಟ್ತದ? ದೇವರಿಗೆ ಆ ದೇವರ ಸನ್ನಿಧಿಯಲ್ಲಿ ಪರಿಶುದ್ಧರಾದಂತಹ ದೇವದೂತರು ಆತನ ಆ ಉನ್ನತ ಸಿಂಹಾಸನದ ಆತನ ಆಸೀನನಾಗಿರುವಾಗ ನಾವು ಯೆಶಾಯ 6ನೇ ಅಧ್ಯಾಯದಲ್ಲಿ ನೋಡ್ತೇವೆ. ಆತನ ಸನ್ನಿಧಿಯಲ್ಲಿ ಸಮಸ್ತ ದೇವರು ಸೆರಾಫಿರು ಕೆರೂಬಿಗಳಿದ್ರು. ಅದರಲ್ಲಿ ಕೆಲವು ಕೆರೂಬಿಗಳು ಯಾವ ಪಾಪವನ್ನೂ ಮಾಡದೆ, ಮೊದಲಿಂದ ದೇವರನ್ನು ಬಿಟ್ಟು ಬೇರೆ ಏನನ್ನೂ ನೋಡದೆ ದೇವರನ್ನು ಆರಾಧಿಸುವಂತಹ ವ್ಯಕ್ತಿಗಳು ದೇವರ ಸನ್ನಿಧಿಯಲ್ಲಿ ದೇವರನ್ನು ಆರಾಧಿಸ್ತಾ ಇದ್ದಾರೆ. ಏನಂತ ಆರಾಧಿಸ್ತಾ ಇದ್ರು? 6 ರೆಕ್ಕೆ ಉಳ್ಳವರಾಗಿ, 2 ರೆಕ್ಕೆಗಳಿಂದ ಮುಖವನ್ನು ಮುಚ್ಚಿ, 2 ರೆಕ್ಕೆಗಳನ್ನ ಕಾಲುಗಳನ್ನು ಮುಚ್ಚಿ, 2 ರೆಕ್ಕೆಗಳಿಂದ ಬಡಿಯುತ್ತಾ ದೇವರಿಗೆ ಪರಿಶುದ್ಧನೇ 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 ಎಂದಾಗ ಆರಾಧಿಸ್ತಾ ಇದ್ರು. ದೇವರ ಪ್ರಾಥಮಿಕವಾದಂಥ ಅಥವಾ ಬಹಳ ಶ್ರೇಷ್ಠವಾದ ಗುಣ ಪರಿಶುದ್ಧನಾಥ. ಅಂತ ಪರಿಶುದ್ಧ ದೇವರು ಪಾಪಿಗಳಾದಂಥ ನಮ್ಮನ್ನ ಪ್ರೀತಿಸುತ್ತಾನೆ ಎಂಬುದಾಗಿ ಪಿಶೋ ನದಿ ಮುಖಾಂತರವಾಗಿ ನಮ್ಗೆ ಕೊಡ್ತಾನೆ, ಕೃಪೆ ಮುಖಾಂತರವಾಗಿ. ಹಾಗಿದ್ರೆ ನಾವು ದೇವರ ಮಕ್ಕಳು ಎಂಬುದಾಗಿ ಹೇಳುವಂಥದ್ದು ಆತನ ಕೃಪೆಯಿಂದಲೇ. ಪ್ರಿಯರೇ, ಆ ದೇವದೂತರು ಪಾಪ ಮಾಡೋದವರಲ್ಲ. ದೇವರನ್ನು ನೋಡ್ಲಿಕ್ಕೆ ತಮಗೆ ಯೋಗ್ಯತೆ ಇಲ್ಲ, ಮುಖ ಮುಚ್ಚಿಕೊಂಡ್ರು. ದೇವರಂತ ಪರಿಶುದ್ಧನು. ದೇವರ ಸನ್ನಿಧಿಯಲ್ಲಿ ನಿಲ್ಲಲಿಕ್ಕೆ ಸಾಧ್ಯ ಇಲ್ಲ ಎಂಬುದಾಗಿ, ನಾವು ಯೋಗ್ಯರಲ್ಲ ಎಂಬ ಕಾಲುಗಳನ್ನು ಮುಚ್ಚಿಕೊಂಡವರು 2 ರೆಕ್ಕೆಗಳನ್ನು ಬಡಿಯುತ್ತಾ ದೇವರನ್ನು ಆರಾಧಿಸ್ತಾ ಇದ್ರು. ಏನಂತ? ಪರಿಶುದ್ಧನೇ ಪರಿಶುದ್ಧನೇ ಪರಿಶುದ್ಧನೇ. ಆ ಪರಿಶುದ್ಧನ 3 ಅರ್ಥ ಏನು ಎಂದಾಗ ಆಲೋಚನೆ ಮಾಡುವ. ಒಂದು ಅರ್ಥ ಹೀಗಿದೆ: ದೇವರೇ ನೀನು ಪರಿಶುದ್ಧನು. ಹೌದು, ಎಲ್ಲರೂ ಹೇಳ್ತೇವೆ. 2ನೇದು, ದೇವರೇ ನೀನು ಎಲ್ಲರಿಗಿಂತ ನೀನು ಪರಿಶುದ್ಧನು. ಹೌದು. 3ನೇದು, ನಿನ್ನ ಪರಿಶುದ್ಧತೆಗೆ ಸರಿಸಾಟಿಯಾದದ್ದು ಯಾವುದು ಇಲ್ಲ ಎಂಬುದಾಗಿ. ಹಾಗಿದ್ರೆ ಅದನ್ನು ನೋಡಿದಾಗ ಆ ಯೆಶಾಯ 6ನೇ ಅಧ್ಯಾಯದಲ್ಲಿ ನೋಡುವಾಗ ಅಂತ ಪ್ರವಾದಿ ದೇವರಿಗೆ ದರ್ಶನ ನೋಡುವಷ್ಟು ನೋಡಿ ಯೋಗ್ಯನಾದಂಥವನು ಮುಖಗಳನ್ನು ಮುಚ್ಚಿ, ಅಯ್ಯೋ ನಾನು ಪಾಪಿ, ನನ್ನ ತುಟಿಗಳು ಪಾಪಮಯವಾದ ತುಟಿಗಳು, ನನ್ನ ಕಿವಿಗಳು ಪಾಪಮಯವಾದ, ನಾನು ದೇವಾದಿ ದೇವನನ್ನು ಕಂಡವಲ್ಲ ಎಂದಾಗ ಆತನ ಅಡ್ಡ ಬೀಳ್ತಾನೆ. ಪ್ರಿಯರೇ, ಈ ದಿವಸ ನಾ ಪ್ರಾರ್ಥನಾ ಆ ಒಂದು ಬೂದೋಲಕ ಧೂಪವನ್ನು ಅರ್ಪಿಸಲಿಕ್ಕಾಗಿ ದೇವರು ಹೀಗೆ ತನ್ನ ವಾಕ್ಯದಲ್ಲಿ ಹೇಳ್ತಾನೆ. ದೇವರು ತನ್ನನ್ನು ಆರಾಧಿಸೋರು ಇಂಥವರೇ ಎಂಬುದಾಗಿ ಕರೆದಿದ್ದಾನಂತೆ. ಈ ದಿವಸ ನಾವು ಬರೀ ಕ್ರೈಸ್ತರು ಎಂಬುದಾಗಿ ಹೇಳಿಕೊಂಡಾಗ ಅಷ್ಟಕ್ಕೆ ಮಾತ್ರ ಅಲ್ಲ, ನಾವು ದೇವರ ಮಕ್ಕಳು ಎಂಬುದಾಗಿ ಬಾಯಿಂದ ಹೇಳ್ಕೊಡುವುದು. ಆತನನ್ನು ಆರಾಧಿಸಿ ಆತನನ್ನು ಮೆಚ್ಚಿಸುವಂತಹ ರೀತಿಯಲ್ಲಿ ನಾವಿದ್ದೇವೆ. ಆತನಿಗೆ ಸಂತೋಷ ಕೊಡುವವರಾಗಿರುತ್ತಿದ್ದೇವೆ. ಆತನ ಆರಾಧಿಸದೇ ಇರುವುದಾಗಿ ಆತನು ನೊಂದು ಕೊಡ್ತಾನೆ. ಅಂತ ದೂತರು ಕೂಡ
ಅವನನ್ನು ತೃಪ್ತಿಪಡಿಸಿ. ಅಂತಹ ಪರಿಶುದ್ಧ ನಮ್ಮ ದೇವರು. ಆಲೋಚನೆ ಮಾಡೋಣ, ಇಂಥ ಪರಿಶುದ್ಧನಾದ ದೊಡ್ಡ ದೇವರಾದ ಮಹಾಶಕ್ತಿಯುಳ್ಳ ಮಹಾ ಪ್ರಭಾವವುಳ್ಳ ದೇವರು ಈ ದಿವಸ ನನ್ನನ್ನು ನಿನ್ನನ್ನು ಪ್ರೀತಿಸ್ತಾ ಇದ್ದಾರೆ. ನೆನಪಿದ, ಆತನು ನನ್ನನ್ನು ನಿನ್ನನ್ನು ಮಕ್ಕಳಿಂದಾಗಿ ಕರೆಯಲಿಕ್ಕೆ ಆಸೆ ಪಟ್ಟವರಾಗಿದ್ದಾರೆ. ಆ ಆಶೆಯನ್ನು ಹೇಗೆ ಪೀಶೋರ್ ನದಿಯ ಮುಖಾಂತರ, ಕೃಪೆಯ ಮುಖಾಂತರ ಕೊಡಲ್ಪಟ್ಟಿದ್ದಾರೆ. ಹಾಗಿದ್ರೆ ಇಂಥ ದೇವರ ಸನ್ನಿಧಿಗೆ ನಾವು ಹೋಗುವಂಥದ್ದು, ಆತನನ್ನು ಆರಾಧಿಸುವಂಥದ್ದು ಹೇಗೆ ಎಂಬುದಾಗಿ ಹೇಳುವಾಗ ನಾವು ಮಾನಸಾಂತರ ಪಡಬೇಕು ಎಂಬುದಾಗಿ ನಮ್ಮ ಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ದೇವರನ್ನು ನೆನಪು ಮಾಡಿ, ದೇವರ ಪರಿಶುದ್ಧತೆಯಲ್ಲಿ ನಮ್ಮನ್ನು ಹೋಲಿಸಿಕೊಂಡು ನಮ್ಮ ಒಂದು ಬಲಹೀನತೆ, ನಮ್ಮ ಒಂದು ಅಯೋಗ್ಯತನ, ನಮ್ಮ ಒಂದು ಅಸಾಧ್ಯವಾದಂತಹ ಕಾರ್ಯವನ್ನು ನಾವು ನೆನಪು ಮಾಡಿ ಆತನನ್ನು ತೋರಿಸಿದಂತಹ ಪೀಶೋನ್ ನದಿಯ ಮೇಲೆ ಭರವಸೆ ಇಟ್ಟು ಆತನ ಸನ್ನಿಧಿಗೆ ಬರಬೇಕಾಗಿದೆ. ಭೂದೋಲಕ ಧೂಪ ಪ್ರಿಯರೇ, ಭೂದೋಲಕ ಧೂಪ ಅನ್ನುವಾಗ ಇನ್ನೊಂದು ಅರ್ಥ ಇದೆ, ಅದನ್ನು ಹೇಳಿ ನಾನು ಈ ದಿವಸದ ಸಂದೇಶ ಮುಗಿಸ್ತೇನೆ. ಆ ಭೂದೋಲಕ ಧೂಪ ಅರಣ್ಯಕಾಂಡದಲ್ಲಿ ನಾವು ನೋಡುವಾಗ ಇಸ್ರಾಯೇಲರು ಐಗುಪ್ತ ದೇಶ ಗುಲಾಮಗಿರಿಯಿಂದ ಬಿಟ್ಟು ಹಾಲು ಜೇನು ಹರಿಯುವಂತಹ ಕಾನಾನ್ ದೇಶಕ್ಕೆ ಹೋಗುವಂಥ ಸಂದರ್ಭದಲ್ಲಿ ಅವ್ರು ಯಾವೊಂದು ಆಹಾರ ಪದಾರ್ಥ ಅವ್ರಿಗೆ ಏನನ್ನ ತೆಗೆದುಕೊಂಡು ಹೋಗಲಿಲ್ಲ. ಆದರೆ ಪರಲೋಕದಿಂದ ಮನ್ನವನ್ನು ಕೊಡ್ತಾ ಇದ್ರು. ಮನ್ನವನ್ನು ದೇವರು ಕೊಡ್ತಾ ಇದ್ರು. ಆ ಮನ್ನ ಅದು ಹೇಗಿತ್ತಂದ್ರೆ ಅದು ಭೂದೋಲಕ ಧೂಪದಂತಿತ್ತು ಅಂತ ಹೇಳ್ತಾರೆ. ಆ ಮನ್ನ ಭೂದೋಲಕ ಧೂಪ ಅದೇನಂತ ಬಿಳಿ ಬಣ್ಣವಾಗಿದ್ದು ಭೂದೋಲಕ ಧೂಪದಂತೆ ಜೇನಿನ ರುಚಿಯಂತ ರೀತಿಯಲ್ಲಿ ಜೇನುತುಪ್ಪ ಕಲಿಸಿದ ದೋಸೆ ಆಗಿತ್ತು ಅಂತ ಹೇಳ್ತಾರೆ. ಹಾಗಿದ್ರೆ ಆ ಪೀಶೋನ್ ನದಿ ಮುಖಾಂತರವಾಗಿ ಸಿಗುವಂಥದ್ದು ಬರೀ ಭೂದೋಲಕ ಧೂಪ ಮಾತ್ರ ಅಲ್ಲ, ಮನ್ನವೂ ಸಿಗ್ತದೆ. ಹೇಗೆ ಇಸ್ರಾಯೇಲರು ಆ ಅರಣ್ಯದಲ್ಲಿ ಮರಳುಗಾಡಿನಲ್ಲಿ 40 ವರ್ಷ ನಡೆಸುವಾಗ ದೇವರು ಅವರನ್ನ ಪ್ರಿಯಪಟ್ಟವರನ್ನ ಸಾಕಿ ಸಲಹಿದನು. ಹಾಗೆ ದೇವರು ನಮ್ಮನ್ನು ಕೊಡ್ತಾರೆ. ಬರೀ ಶಾರೀರಿಕವಾದ ಆಹಾರ ಅಲ್ಲ, ಆತ್ಮಿಕ ಆಹಾರ ಸಹ. ಅದು ಹೇಗಿತ್ತಂದ್ರೆ ಬಿಳಿ ಬಣ್ಣವಾಗಿತ್ತು. ನಾವು ಅಲ್ಲಿರುವಾಗ, ಯಾಕಂದ್ರೆ ಪೀಶೋನ್ ನದಿಯಾದಂಥ ಯೇಸು ಕ್ರಿಸ್ತನು, ಆ ಪರಲೋಯದಿಂದ ಹರಿದಂಥ ಯೇಸು ಕ್ರಿಸ್ತನು ಪೀಶೋನ್ ನದಿಯಾಗಿ ವಿಭಾಗಿಸಲ್ಪಟ್ಟು ಆ ಮನ್ನವನ್ನು ನಮಗೆ ಪರಿಚಯಪಡಿಸ್ತಾ ಇದ್ದಾನೆ. ಏನಂದ್ರೆ ಅದು ಬಿಳಿ ಬಣ್ಣವಾಗಿತ್ತು. ಯಾಕಂದ್ರೆ ಯೇಸು ಕ್ರಿಸ್ತನು ಬಿಳಿ ಬಣ್ಣ ಪರಿಶುದ್ಧನಾಗಿದ್ದ. ಈ ಲೋಕದಲ್ಲಿದ್ದಾಗ ಆತನ ತಾತ್ಸಾರ ಮಾಡಿದ್ರು. ಆತನ ಗಲಿಲಾಯದವನೇ ಎಂಬುದಾಗಿ ಹೇಳಿದ್ರು. ಯಾಕಂದ್ರೆ ಯುದಾಯದಲ್ಲಿರುವಂಥ ಆ ಯೆರೂಸಲೇಮ್ ಪಟ್ಟಣವನ್ನ ಸುತ್ತಮುತ್ತ ಇರುವಂಥವ್ರು ಬಹಳ ಧಾರ್ಮಿಕರು. ಯಾಕಂದ್ರೆ ಅಲ್ಲಿ ದೇವಾಲಯ ಒಂದೇ ಇತ್ತು. ಎಲ್ಲರೂ ಯಹೂದ್ಯರೆಲ್ಲ ಅಲ್ಲಿ ಹೋಗ್ತಾ ಇದ್ರು. ಹೋಗುವಾಗ ಅವ್ರು ನೆನೆಸಿದ್ದು, ನಮಗೆ ಧರ್ಮಶಾಸ್ತ್ರ ಚೆನ್ನಾಗಿ ಗೊತ್ತಿದೆ, ನಾವು ದೇವಾಲಯದಲ್ಲಿ ಹೋಗಿ ದೇವರನ್ನು ಆರಾಧಿಸ್ತೇವೆ ಅಂದಾಗ ಬಹಳ ಒಂದು ಹೆಮ್ಮೆ ಇತ್ತು. ಈ ಗಲಿಲಾಯ ಸುಮಾರು 70 ಮೈಲಿ ದೂರದಲ್ಲಿರುವಂತಹ ಗಲಿಲಾಯದಲ್ಲಿ ಯಹೂದ್ಯರಿದ್ರು. ಅವರಿಗೆ ದೇವಾಲಯ ಇಲ್ಲ, ಸಭಾಮಂದಿರಗಳಿತ್ತು. ಅಲ್ಲಿ ಹೋಗಿ ದೇವರ ವಾಕ್ಯ ನಾವು ಕಲಿತಾ ಇದ್ರು. ಒಬ್ಬ ಧರ್ಮೋಪದೇಶನ ದೇವರು ವಿವರಿಸಿ ಕೊಡ್ತಾ ಇದ್ದ. ಆದರೆ ದೇವರ ಸನ್ನಿಧಿಯಲ್ಲಿ, ದೇವರ ಸನ್ನಿಧಾನದಲ್ಲಿ ಆರಾಧಿಸುವಂಥವ್ರು ಯಹೂದ್ಯರಾಗಿದ್ದರು. ಅವರಿಗೊಂದು ಹೆಮ್ಮೆ ಇತ್ತು, ನಾವು ಯಹೂದ್ಯರು. ಅದರಲ್ಲಿ ಧರ್ಮಗುರುಗಳಿದ್ರು, ಧರ್ಮೋಪದೇಶಕರಿದ್ರು, ಫರಿಸಾಯರಿದ್ರು, ದೇವರ ವಾಕ್ಯವನ್ನು ತಿಳಿದಂಥವ್ರು ಮತ್ತು ನಾಯಕರುಗಳಿದ್ರು, ದೇವರ ಸನ್ನಿಧಿಯಲ್ಲಿ ಸೇವೆ ಮಾಡುವಂಥವ್ರಿದ್ರು, ದೇವರ ದರ್ಶನವನ್ನು ದಿನಾ ನೋಡುವಂಥ ಸ್ಥಿತಿಯಲ್ಲಿದ್ದರು. ಆದರೆ ಅವರಿಗೆಲ್ಲ ಸಿಗಲಿಲ್ಲ. ಈ ಪೀಶೋನ್ ನದಿ ಹರಿಯಲ್ಪಟ್ಟಂಥವರಿಗೆ ಈ ಮಲ್ನವೆಂಬಂಥ ಬಿಳಿ ಬಣ್ಣ ಸಿಗ್ತದೆ. ನಿಮ್ಮ ಪಾಪಗಳು ಕಡು ಕೆಂಪಾಗಿದ್ರು ಬಿಳಿ ಹಿಮದಂತೆ ಬಿಳುಪಾಗವು. ನಿಮ್ಮ ಪಾಪಗಳನ್ನು ಸಮುದ್ರ ತಳದಲ್ಲಿ ಬೇಸಾಡಿದ್ದೇನೆ, ಎಂದಿಗೂ ನಾನು ನೆನಪಿಗೆ ತಂದುಕೊಳ್ಳುವುದಿಲ್ಲ. ದೇವರು ಹೇಳುವಂಥದ್ದು, ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿದರೆ ಆತನು ನಂಬಿಗಸ್ತನು ನೀತಿವಂತನೂ ಆಗಿರುವುದರಿಂದ ನಮ್ಮ ಪಾಪಗಳನ್ನು ಪರಿಸಿ ನಮ್ಮ ಶುದ್ಧಿ ಪಡ್ತಾನೆ. ಪ್ರಿಯರೇ, ಅಮ್ಮನ್ನ ಬಿಳಿ ಬಣ್ಣವಾಗಿತ್ತು. ಯಾಕೆಂದರೆ ಪೀಶೋನ್ ನದಿ ಅದು ಶುದ್ಧ ಮಾಡುವಂಥ ಭೂದೋಲಕ ಧೂಪ ಸಿಗುವಂಥ ರೀತಿಯಲ್ಲಿ ಮಾಡಿತ್ತು. ಈ ದಿವಸ ನಮಗೆ ಕೃಪೆ ಮುಖಾಂತರವಾಗಿ ನಮ್ಮ ಪರಿಶುದ್ಧತೆಯನ್ನು, ನಮ್ಮ ಪಾಪ, ಮನುಷ್ಯನು ದೇವರಿಗೆ ನಮ್ಮನ್ನು ಬಲ್ಲನು, ನಾವು ಬಲಹೀನರು ಎಂದಾಗ ಗೊತ್ತು, ನಮ್ಮ ಪ್ರಕೃತಿ ಗೊತ್ತು. ಆತನು 103ನೇ ಕೀರ್ತನೆ 13ನೇ ವಚನದಲ್ಲಿದೆ, ಆತ ನಮ್ಮ ಪ್ರಕೃತಿಯನ್ನು ಬಲ್ಲನು, ಆತ ನಾವು ಧೂಳು ಎಂಬುದನ್ನು ಅರ್ಥಕೊಳ್ತಾನೆ, ನಾವು ಪಾಪ ಮಾಡುವಂಥ ಸ್ವಭಾವದವರು. ಆದರೂ ದೇವರು ಕೊಟ್ಟಿರುವಂಥ ಆ ಪೀಶೋನ್ ನದಿಯ ಮುಖಾಂತರವಾಗಿ ಪವಿತ್ರಾತ್ಮ ಕೊಟ್ಟು ನಮ್ಮ ಪರಿಸ್ಥಿತಿಗಳನ್ನು ಅಥವಾ ನಮ್ಮ ಮನಸ್ಸಾಕ್ಷಿಯನ್ನು ಚೂಪುಗೊಳಿಸಿ ನಾವು ತಪ್ಪು ಮಾಡುವಾಗ ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಆಯ್ಕೆ ಮಾಡುವಂತೆ ಮಾಡ್ತಾನೆ. ಆತನು ಮನ್ನ ಬಿಳಿ ಬಣ್ಣವನ್ನು ನಮ್ಮನ್ನು ಕೂಡ ಅದೇ ರೀತಿಯಲ್ಲಿ ಮಾಡ್ತಾನೆ.
ಪ್ರೇರೆ ಇದನ್ನು ನಾವು ಧ್ಯಾನ ಮಾಡೋಣ. ಇನ್ನು ಆಳವಾದಂಥ ರೀತಿಯಲ್ಲಿ ಅನೇಕ ವಿಷಯಗಳನ್ನು ನಾವು ತಿಳಿಯಲಿಕ್ಕೆ ಹೋಗ್ಲಿಕ್ಕೆ ಹೋಗೋಣ. ಇನ್ನೇನು ಮನ್ನಾ, ಅದು ಮಾರ್ಗದಲ್ಲಿ, ಅರಣ್ಯ ಮಾರ್ಗದಲ್ಲಿ ಆಹಾರ ಕೊಡುವಂಥದ್ದಾಗಿತ್ತು. ನಮ್ಮ ಜೀವಿತದಲ್ಲಿ ನಾವು ಈ ಲೋಕದಲ್ಲಿರುವಾಗ ನಾವು ಪಾಪಿಗಳಾಗಿ ಇದ್ದು ಆತನಿಂದ ನಾವು ಕಾಪಾಡಲ್ಪಟ್ಟು ಆತನ ಮಕ್ಕಳಾಗಿ ಈ ಲೋಕದ ಪ್ರಯಾಣವನ್ನು ದಾಟಲಿಕ್ಕೆ ನಮಗೆ ಬೇಕಾದಂಥ ಐಶ್ವರ್ಯ ಅಲ್ಲ, ನಮಗೆ ಬೇಕಾದಂಥ ಸ್ಥಾನಮಾನ ಅಲ್ಲ, ಯಾಕಂದ್ರೆ ಅವೆಲ್ಲವೂ ನೋವಿನಿಂದ ಕೂಡಿದ್ದು. ಆದರೆ ಇರುವಂಥ ಆ ಪೀಶೋನ್ ನದಿ, ಏನೇನ್ ಸ್ಥಳಕ್ಕೆ ಹೋಗಲಿಕ್ಕೆ ನಮಗೆ ದೇವರ ವಾಕ್ಯ ಅವಶ್ಯಕತೆ ಇದೆ. ಪ್ರತಿ ದಿವಸ ಆತ್ಮಿಕ ಆಹಾರ ತಿನ್ನುತ್ತಾ ಇದೆಯಾ? ನಾನಾ ವಿಧವಾಗಿ ದೇವರ ವಾಕ್ಯವನ್ನು ನಮ್ಗೆ ಕೊಡಲ್ಪಟ್ಟಿದೆ, ನಾವು ಅದನ್ನು ತಿಂತೇವ? ಪರಲೋಕದಲ್ಲಿ ಮನ್ನವನ್ನು ಕೊಟ್ಟರು, ಕಾನಾಂದೆ ಹಾಲು ಜೇನು ಅರಿಯುವ ಸ್ಥಳ ಸೇರುವವರಿಗೆ ಮನ್ನ ಬರ್ತಾ ಇತ್ತು. ಈ ದಿವಸ ಪರಲೋಕ ಕಾನಾಂದೇಶವಾದಂತಹ ಪರಲೋಕಕ್ಕೆ ಹೋಗುವವರೆಗೆ ನಮಗೆ ಕೊಟ್ಟಿರುವಂಥ ಆಹಾರ ದೇವರ ವಾಕ್ಯವೇ ಆಗಿದೆ. ಎಷ್ಟು ಓದ್ತೇವೆ, ಎಷ್ಟು ತಾತ್ಸಾರ ಮಾಡ್ತೇವೆ, ಎಷ್ಟು ಯಾವ ರೀತಿಯಲ್ಲಿ ಅದನ್ನು ತಿಂದು ಅದನ್ನು ಅರಗಿಸಿಕೊಳ್ಳಲಾರದಂಥ ಸ್ಥಿತಿಯಲ್ಲಿದ್ದೀವಲ್ವೇ? ಹಸುರುಗಾಲುಗಳಲ್ಲಿ ಆತನ ತಂಗಿಸ್ತಾನೆ, ವಿಶ್ರಾಂತಿಕರವಾದ ನೀರುಗಳ ಬಳಿಗೆ ಬರಮಾಡ್ತಾನೆ. ಆತ ತಂಗಿಸುವಂಥದ್ದು ಹುಲ್ಲಿರುವಂಥ ಸ್ಥಳದಲ್ಲಿ ವಿಶೇಷವಾದಂಥ ಆಹಾರ ಕೊಡಲಿಕ್ಕಾಗಿ ತಂಗಿಸ್ತಾನೆ. ಆ ಬೆಟ್ಟ ಗುಡ್ಡಗಳ ಆ ಪ್ಯಾಲೆಸ್ತೀನ್ ದೇಶಗಳಲ್ಲಿ ಹುಲ್ಲಿರದೇ ಇರುವಂಥ ಸ್ಥಳದಲ್ಲಿ ಕುರುಬನು ಹೋಗ್ತಾನೆ. ಎಲ್ಲಿ ಹುಲ್ಲಿನ ಗಾವಲು ಸಿಗ್ತದೋ ಅಲ್ಲಿ ತಂಗಿಸ್ತಾನೆ. ಕುರಿಯ ಕರ್ತವ್ಯವನ್ನು ತಂಗಿಸಿದಂಥ ಸ್ಥಳದಲ್ಲಿ ತಿನ್ನಬೇಕು, ತಿಂದು ಅರಗಿಸ್ಕೊಳ್ಬೇಕು, ಅಂದರೆ ಮೆಲುಕು ಹಾಕಬೇಕು ಅಂತಾಗಿ. ಆ ಸಂದರ್ಭದಲ್ಲಿ ಅಲ್ಲಿ ಒಂದು ವಿಧವಾದಂಥ ಒಂದು ಸಸ್ಯ ಬರ್ತಾ ಇದೆ, ವಿಷಮಯವಾದಂಥ ಸಸ್ಯ. ಅದರಲ್ಲಿ ಆ ಕುರಿಗಳು ಅದನ್ನು ಅಪ್ಪಿತಪ್ಪಿ ತಿಂದು ಅದರಿಂದ ಅಸ್ವಸ್ಥರಾಗ್ತಾ ಇರ್ತಂತೆ. ಈ ದಿವಸ ಹಸ್ರಾದ ದೇವರ ವಾಕ್ಯವನ್ನು ದೇವರು ನಮಗೆ ಕೊಟ್ಟು ಹಸ್ರಾದಂಥ ಹುಲ್ಲುಗಾವಲ್ಲಿ ಅದನ್ನು ನಾವು ತಂಗಿಸುವಾಗ ನಾವು ಆ ಕೋಮ ಎಂಬಂತ ಆ ಒಂದು ಹುಲ್ಲುಗಾವಲು ಹುಲ್ಲನ್ನು ತಿಂತೇವೆ ಎಷ್ಟೋ ಸಾರಿ. ಏನು ಅದು ವಿಷಯುಕ್ತವಾದಂಥ ಒಂದು ಸಸ್ಯ. ಈ ದಿವಸ ಸತ್ಯವೇದವನ್ನು ನಾವು ಅನೇಕ ಅರ್ಥವಿಲ್ಲದಂಥ ರೀತಿಯಲ್ಲಿ ಅರ್ಥ ಮಾಡಿಕೊಂಡು ಅದನ್ನು ನಾವು ತಪ್ಪಾದ ಮಾರ್ಗದಲ್ಲಿ ಉಪಯೋಗಿಸ್ತೇವೆ. ಆತನ ರಕ್ಷಣೆಯನ್ನು ಅಲ್ಲಗಳೆಯುತ್ತೇವೆ. ಆತನ ಹಿಂದಿನ ರಕ್ಷಣೆ, ನಮ್ಮನ್ನು ನೀತಿವಂತರೆಂಬುದಾಗಿ ಮಾಡಿದಂಥ ರಕ್ಷಣೆಯನ್ನು ಅಲ್ಲಗಳೆಯುತ್ತೇವೆ. ನಾವು ಆ ರಕ್ಷಣೆಯ ಮುಖಾಂತರವಾಗಿ ನಾವು ನಮ್ಮ ಜಯಪ್ರದ ಜೀವಿತವನ್ನು ನಾವು ದಾಸರ ಮಾಡ್ತೇವೆ. ಆ ರಕ್ಷಣೆ ಮುಂದೆ ನಮಗೆ ನಿತ್ಯವಾಗಿರುವಂಥ ಮುಂದೆ ಸಿಗುವಂಥ ರಕ್ಷಣೆಯ ವಿಷಯದಲ್ಲಿ ನಾವು ಯೋಚನೆ ಮಾಡುವುದಿಲ್ಲ. ಮನ್ನ ನಮಗೆ ಆಹಾರ ಕೊಡ್ತದೆ ದಾರಿಯಲ್ಲಿ. ಈ ಲೋಕದ ಪ್ರಯಾಣ ಬಹಳ ಕಷ್ಟ. ಅದೆಲ್ಲ ಸಾಗಿಸುವಾಗ ದೇವರ ವಾಕ್ಯ ಒಂದೇ ನಮ್ಮನ್ನು ಕೈ ಹಿಡಿಯೋದು. ಪ್ರಿಯರೇ, ಈ ದೇವರ ವಾಕ್ಯದ ಕುರಿತಾಗಿ ಎಷ್ಟೋ ನಾವು ಪ್ರಸಂಗಗಳನ್ನು ಮಾಡ್ಬೋದು, ಕೇಳ್ಬೋದು. ಆದರೆ ಎಲ್ಲಿವರೆಗೆ ನಮ್ಮ ಹೃದಯಗಳಲ್ಲಿ ನಾವು ಅಂಗೀಕರಿಸಿದ್ದೇವೆ? ನಮ್ಗೆ ಅರ್ಥ ಆಗೋದಿಲ್ಲ ಎಂದಾಗ ಹಾಗೆ ಬಿಡ್ತೇವೆ. ಒಂದು ಸಾರಿ ನಾವು ಆತನ ಬಳಿಗೆ ಹೋಗುವಾಗ ಬಲಹೀನರಾದಂಥ ಕುರಿಗಳಾಗಬಾರ್ದು. ಆತನ ತಂಗಿಸುವಾಗ ತೃಪ್ತಿಯಾಗಿ ತಿಂದು ವಿಶ್ರಾಂತಿಕರವಾದಂಥ ನೀರುಗಳ ಬಳಿಗೆ ಕುಡಿದು ನಾವು ಬಲಶಾಲಿಗಳಾಗಬೇಕು, ನಡಿಬೇಕಾಗಿದೆ. ಯಾಕೆಂದರೆ ಕಾರ್ಗತ್ತಲಿನ ಕಣಿವೆಯಲ್ಲಿ ನಾವು ನಡೆಯುತ್ತೇವೆ. ಮತ್ತು ಆತ ನಡೆಯುವಂಥ ಸಂದರ್ಭದಲ್ಲಿ ನಮಗೆ ಅನೇಕ ವಿಧವಾದಂತಹ ಸ್ಥಿತಿಗತಿಗಳು ಬರ್ತವೆ. ನಾವು ಎಲ್ಲಿಯವರೆಗೆ ನಾವು ಆ ಮಣ್ಣವನ್ನು ತಿಂತೇವೆ. ಕಡೆಯದಾಗಿ ಅಲ್ಲಿ ಬುಧಲಕ ಧೂಪ ಸಿಗ್ತದೆ ಎಂದಾಗಿದೆ. ಬುಧಲಕ ಧೂಪ ಕ್ಷಮಿಸಿ, ಅದರಲ್ಲಿ ಗೋಮೇಧಿಕ ರತ್ನ ಸಿಗ್ತದೆ ಎಂದಾಗಿದೆ. ಗೋಮೇಧಿಕ ರತ್ನ ಅಂದು ಸೈತಾನನು ದೇವರ ಸನ್ನಿಧಿಯನ್ನು ದೇವರನ್ನು ಸೇವಿಸುವಾಗ ಆತನ 9 ವಜ್ರಗಳ ನವರತ್ನಗಳಲ್ಲಿ ಗೋಮೇಧಿಕ ರತ್ನ ಇತ್ತು. ಅದನ್ನು ನಡೆಸುವಾಗ ಆತನಿಗೆ ಗೌರವ ಸಿಕ್ತು. ಈ ದಿವಸ ನಾವು ಒಬ್ಬ ದೊಡ್ಡ ವ್ಯಕ್ತಿಯನ್ನು ನೋಡುವಾಗ ನಾಯಕರುಗಳು ನಮಗೆ ಕೊಟ್ಟಂತ ಬ್ಯಾಡ್ಜ್ಗಳನ್ನು ಹಾಕ್ತಾರೆ. ಅದರಲ್ಲಿ ಮತ್ತು ಗೆದ್ದವರಿಗೆ ಚಿನ್ನದ ಪದಕವನ್ನು ಕೊಡ್ತಾರೆ, ಅವರು ಶ್ರೇಷ್ಠ ಅಂತಾಗಿ. ನಾವು ದೇವರ ಸನ್ನಿಧಿಗೆ ಹೋಗುವಾಗ ಹಿಂದೆ ನಾವು ಈ ಯಾಜಕರ ದೇವರ ಮಹಾ ಪರಿಶುದ್ಧ ಸ್ಥಳಕ್ಕೆ ಹೋಗುವಾಗ ಗೋಮೇಧಿಕ ರತ್ನವನ್ನು ಹಾಕಿಕೊಳ್ತಾ ಇದ್ರು. ಹೇಗೆ ಒಂದು ಗೋಮೇಧಿಕ ರತ್ನ ತೆಗೆದು ಈ ಹೆಗಲಿನ ಮೇಲೆ ಈ ಕಸೂತಿಯಿಂದ ಮಾಡಿದಂಥ ಚೀಲದಲ್ಲಿ ಇರಿಸ್ತಾ ಇದ್ರು. ಆ ಗೋಮೇಧಿಕ ರತ್ನದ ಮೇಲೆ 6 ಹೆಸರುಗಳನ್ನು ಇಡ್ತಾ ಇದ್ರು. ಯಾರ 6 ಹೆಸರು? ಇಸ್ರಾಯೇಲರ 12 ಕುಲಗಳ ಹೆಸರಿತ್ತು. ಇದನ್ನು ದೇವರ ಸನ್ನಿಧಿಗೆ ಹೋಗುವಾಗ ದೇವರಿಗೆ ನೆನಪನ್ನು ಹುಟ್ಟಿಸೋದಕ್ಕಾಗಿ ಹೆಗಲ ಮೇಲೆ ಹೊತ್ಕೊಂಡು ಹೋದಂಥ ಭಾವ. ಪ್ರಿಯರೇ, ಈ ದಿವಸ ಆ ಪಿಶೋನ್ನದೇ ಹರಿದಾಗ ನಾವು ಗೋಮೇಧಿಕ ರತ್ನಗಳು ಆಗಬೇಕು. ನಮ್ಮ ಪ್ರಾರ್ಥನೆಗಳಲ್ಲಿ, ನಮ್ಮ ಹೃದಯಗಳಲ್ಲಿ, ನಮ್ಮ ಜೀವಿತದಲ್ಲಿ ಎಷ್ಟು ಜನರನ್ನು ನಾವು ದೇವರ ಕಡೆಗೆ ನಡೆಸ್ತೇವೆ?
ಎಷ್ಟು ಜನರನ್ನ ದೇವರ ಕಡೆ ನಡೆಸ್ತೇವೆ. ದೇವರಿಗೆ ಸಂತೋಷವನ್ನು ಉಂಟು ಮಾಡುವ ಎಷ್ಟು ಕಾರ್ಯಗಳನ್ನು ನಾವು ಮಾಡ್ತೇವೆ. ಎಲ್ಲ ಸ್ವಾರ್ಥಕ್ಕಾಗಿ ಮಾಡ್ತೇವೆ. ನಂದು, ನಾನು 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 ಎಂಬುದಾಗಿ ಪ್ರಪಂಚವನ್ನು ನೋಡ್ತೇವೆ. ಆದರೆ ದೇವರನ್ನು ಸಂತೋಷಪಡಿಸುವಂಥ ಕಾರ್ಯ ಮಾಡ್ತೇವೆ. ಸುಮಾರು ಸಾವಿರಾರು ಉದಾಹರಣೆಗಳು ನಾನು ಹೇಳ್ಬೋದು, ಆದರೆ ಎಲ್ಲಿಗೆ ನಿಲ್ಲಿಸ್ತೇನೆ. ದೇವರು ನಮ್ಮನ್ನು ಆಶೀರ್ವದಿಸಲಿ. ಆಲೋಚನೆ ಮಾಡಿ, ಆ ಒಂದು ನದಿ ಹರಿದು ಆ ವನವನ್ನು ತೋರಿಸ್ತಾ ಇತ್ತು. ಯೇಸು ಕ್ರಿಸ್ತನ ಪರಲೋಕದಿಂದ ಬಂದು ಆ ಏನೇನು ವನವನ್ನು ಮನುಷ್ಯನು ವಾಸಿಸೋದು ಅಂತ ಈ ಥರ ದೇವರ ಹೋಲಿಕೆಗೆ ಉಂಟು ಮಾಡಲ್ಪಟ್ಟಂಥ ಮನುಷ್ಯನನ್ನು ಆಧರಿಸಲಿಕ್ಕಾಗಿ, ಅವನು ಕೂಡ ಇರಲಿಕ್ಕಾಗಿ, ಅವನಿಗೆ ಬೇಕಾದ ಎಲ್ಲ ಸಹಾಯಕ್ಕಾಗಿ ಆ ನದಿ ಹರಿಯಲ್ಪಟ್ಟು, ಆ ನದಿ ಆಚೆ ಕಡೆಯಲ್ಲಿ ಮನುಷ್ಯನು ಮಾಡಿದ ತಪ್ಪಿಗಾಗಿ ಶಿಲುಬೆ ಮೇಲೆ ಒಡೆಯಲ್ಪಟ್ಟಂಥ ಯೇಸು ಕ್ರಿಸ್ತನ ಗುರುತಾಗಿ ಒಡೆಯಲ್ಪಟ್ಟು, ಮೊದಲನೆಯದು ಪೀಶೋನ್ ಎಂಬ ಅರ್ಥ ಕೃಪೆ ಎಂಬುದಾಗಿ. ದೇವರು ಈ ಪೀಶೋನ್ ನದಿಯನ್ನು ನಾವು ಇನ್ನೂ ಅರ್ಥ ಮಾಡಿ, ಒಂದು ವೇಳೆ ನಾನು ಇದನ್ನು ಪದೇ ಪದೇ ನಾನು ಹೇಳುವಂಥದ್ದೇನೆಂದರೆ, ನಾವು ಹೆಚ್ಚು ಹೆಚ್ಚು ನಾವು ಕೃಪೆಯನ್ನು ಅರಿತುಕೊಳ್ಬೇಕಾಗಿದೆ. ಸತ್ಯದಲ್ಲಿ ಹಳೆ ಒಡಂಬಡಿಕೆಯಿಂದ ದೇವರು ಕೃಪೆ ಎಂಬಂಥ ಶಬ್ದವನ್ನು ನಾವು ಯೋಚನೆ ಮಾಡಬೇಕಾಗಿದೆ. ಆ ಕೃಪೆ ಮುಖಾಂತರವಾಗಿ ನಾನು ಈ ದಿವಸ ಸೇವಕನಾಗಿದ್ದೇನೆ. ನನ್ನ ಒಳ್ಳೆತನ ಯಾವುದೂ ಇಲ್ಲ. ಅನೇಕರಿಗೆ ಗೊತ್ತಿದೆ, ಅವರು ಹಾಸ್ಯ ಮಾಡುವಂಥ ಸ್ಥಿತಿಯಲ್ಲಿದ್ದಾರೆ. ನನ್ನ ಹೀನ ಸ್ಥಿತಿ ಗೊತ್ತಿದೆ. ದೇವರು ನನ್ನ ಕೃಪಾವಂತನಾಗಿಟ್ಟಿದ್ದಾನೆ. ಯಾಕೆಂದರೆ ದೇವರು ಕೃಪಾವಂತನಾದ ದೇವರು ನನ್ನ ತನ್ನ ಸೇವಕನು ತನ್ನ ಮಗನೆಂದಾಗಿಟ್ಟಿದ್ದಾನೆ. ಪ್ರಿಯರೇ, ನೀವು ಆ ಪೀಶೋನ್ ನದಿ ಹರಿಯಲ್ಪಟ್ಟಂಥ ಹೃದಯದವರಾಗಿದ್ದೀರಾ? ಹಾಗಿಲ್ಲವಾದರೆ ಈಗ ಬಾಗಿಲಲ್ಲಿ ನಿಂತ್ಕೊಂಡು ತರ್ತಾ ಇದ್ದೇನೆ. ಯಾರಾದರೂ ನನ್ನ ಶಬ್ದವನ್ನು ಕೇಳಿ ಬಾಗಿಲದ ಒಳಗಡೆ ಬರ್ತೇನೆ. ಯೇಸು ಕ್ರಿಸ್ತನ್ ಹೇಳುವಂಥದ್ದು ಕೃಪೆ ಎಂಬಂಥ ಪೀಶೋನ್ ನದಿ ಹೇಳ್ತಾ ಇದೆ. ನಿನ್ನ ಹೃದಯವನ್ನು ತಣಿಸ್ಬೇಕಾ? ನಿನ್ನ ಹೃದಯದಲ್ಲಿ ಬಂದು ನಿನಗೆ ಸಮಾಧಾನ ಕೊಡ್ಬೇಕಾ? ನಿನ್ನನ್ನು ಅಂಗೀಕರಿಸು. ಯಾರಾದ್ರೂ ಆತನ ಶಬ್ದವನ್ನು ಕೇಳಿ ಬಾಗಿಲ್ತಾನೆ ಒಳಗಡೆ ಬರ್ತೇನೆ. ಯಾರ್ಯಾರು ಆತನನ್ನು ಅಂಗೀಕರಿಸ್ತಾರೋ ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರವನ್ನು ಕೊಟ್ಟರು. ದೇವರ ಸೇವಕರಲ್ಲ, ದೇವರ ಸಾಹುಕಾರರಲ್ಲ, ದೇವರ ಒಂದು ಅನುಕೂಲದ ದೇಹದ ಸ್ಥಿತಿ, ದೇಹದಾಢ್ಯಕ್ಕ ಅಲ್ಲ, ದೇವರ ಮಕ್ಕಳಾಗುವ ಸೌಭಾಗ್ಯ. ಆ ದೇವರ ಮಕ್ಕಳಾಗುವ ಸೌಭಾಗ್ಯ ಏನಂದ್ರೆ 1 ಪೇತ್ರ 1:12 ನಾವು ಒಂದು ಆತ್ಮನ ಕರ್ತನ ಬಳಿಗೆ ನಡೆಸುವಾಗ, ಒಂದು ಮಕ್ಕಳನ್ನ ಕರ್ತನ ಬಳಿಗೆ ನಡೆಸುವಾಗ, ಪರಿಶುದ್ಧರಾದಂಥ ದೇವದೂತರು ಅಲ್ಲಿಂದ ಲಕ್ಷ್ಯವಿಟ್ಟು ನೋಡ್ತಾರಂತೆ. ಆ ಪರಲೋಕದ ಆ ಎಡ್ಜ್ನಲ್ಲಿ, ಅಡಿಯಲ್ಲಿ ಅಥವಾ ತುದಿಯಲ್ಲಿ ನಿಂತು ಕೈಗಳಿಂದ ನಾವು ನೋಡ್ತಾ ಇದ್ದಾರಂತೆ. ಈ ದಿವಸ ನಾವು ದೇವರ ವಾಕ್ಯವನ್ನು ಇತರಿಗೆ ತಿಳಿಸುವಾಗ, ದೇವರ ಪ್ರೀತಿಯನ್ನು ಇತರಿಗೆ ತಿಳಿಸುವಾಗ, ದೇವರು ಕೊಟ್ಟದ್ರಲ್ಲಿ ಇತರಿಗೆ ನಾವು ಸಹಾಯ ಮಾಡುವಾಗ, ದೇವರು ಕೊಟ್ಟ ಎಲ್ಲ ಕಾರ್ಯಗಳನ್ನು ಇತರ ಕುರಿತಾಗಿ ನಾನಲ್ಲ, ಕ್ರಿಸ್ತನು ಎಂಬುದಾಗಿ ಹೇಳೋದು, ಕ್ರಿಸ್ತನು ಈ ಅವಶ್ಯಕತೆ ಇರುವವರ ದೃಷ್ಟಿ ಎಂಬುದಾಗಿ ನಾವು ಕೊಡುವಾಗ, ದೇವರ ದೂತರು ಕೂಡ ನಮ್ಮನ್ನು ಲಕ್ಷ್ಯವಿಟ್ಟು ಅವರಿಗಿಲ್ಲದಂಥ ಸೌಕರ್ಯ ನಮಗೆ ಕೊಟ್ಟಿದ್ದಾನೆ. ಏನಂದರೆ ಅವರು ನೋಡ್ತಾ ಯಾರಿದ್ದ ದೇವರು ನಿಮ್ಮನ್ನು ಆ ರೀತಿಯಾಗಿ ಲಕ್ಷ್ಯ ಇಟ್ಟು ನೋಡುವ ವ್ಯಕ್ತಿಗಳನ್ನಾಗಿ ದೇವರು ನಿಮ್ಮನ್ನು ಮಾಡಲಿ ಅಂತ ಕೇಳಿಕೊಳ್ತಾನೆ. ಪ್ರಿಯರೇ, ಮುಂದಿನ ಒಂದು ಸಂಗತಿ ಇನ್ನೂ ವಿವರವಾಗಿ ಕೇಳೋಣ. ನಾನು ಇನ್ನು ಮುಂದೆ ಇಷ್ಟೊಂದು ವಿವರವಾಗಿ ಹೇಳುವುದಿಲ್ಲ, ಆದರೆ ನೀವು ಧ್ಯಾನ ಮಾಡಬೇಕಾಗಿ, ಎಲ್ಲಿವರೆಗೆ ನೀವು ಅಭ್ಯಾಸ ಮಾಡಿದ್ದೀರಿ ಅಂತ ನೋಡಬೇಕಾಗಿದೆ. ದಯಮಾಡಿ ನೀವು ರೆಸ್ಪಾಂಡ್ ಮಾಡಿ, ಇದು ಸಬ್ಸ್ಕ್ರೈಬ್ ಮಾಡಿ, ಇತರಿಗೆ ತಿಳಿಸುವಾಗ ಈ ಒಂದು ಅಂಶ ಅವರಿಗೆ ಅರ್ಥವಾಗಲಿ. ಈ ದಿವಸ ಕುಳಿತು ಓದುವಂಥ ಒಂದು ಪುರುಷತ್ವ ಅಥವಾ ಸಮಯ ಅನೇಕರಿಗಿಲ್ಲ. ಆದರೆ ಇದನ್ನು ಓದುವಂಥ ಸ್ಥಳದಲ್ಲಿ ಅವರು ಅರ್ಥ ಮಾಡಿಕೊಳ್ಳಬೇಕಾಗಿದೆ. ದೇವರು ನಿಮ್ಮನ್ನು ಆ ರೀತಿಯಾಗಿ ನಡೆಸಲಿ ಎಂದಾಗಿ ದೇವರನ್ನು ಕೇಳಿಕೊಳ್ತೇವೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.